ವೀಕ್ಷಕರಿಗೆ ಬೆಳಗಿನ ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ವಿತ್ ಅರ್ಪಿತಾ. ಯಾರೆಲ್ಲ ಹುಟ್ಟು ಹಬ್ಬ ಇದೆ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಇವತ್ತು ಆಚರಿಸ್ಕೋತಾ ಇದ್ದೀರಾ, ಯಾರೆಲ್ಲ ಹೊಸ ಕೆಲಸದಡಿ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ನ ಮೊದಲೇದಾಗಿ ತಿಳಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡುವ ವೀಕ್ಷಕರಿಗೆ ಮೊದಲೇದಾಗಿ 3 ಹಿಂಟ್ಸ್ನ ಕೊಡ್ತೀನಿ. ಏನಪ್ಪ ಅಂತಂದರೆ, ನಾವು ಕೇಳೋ ಪ್ರಶ್ನೆಗಳಿಗೆ ದಯವಿಟ್ಟು 30 ಸೆಕೆಂಡ್ಸ್ ಒಳಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಅದೇ ರೀತಿ ಸೆಕೆಂಡ್ ಚಾನ್ಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಮತ್ತೆ ನೀವು ಕರೆ ಮಾಡಿದಾಗ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಾದರೂ ನೆಟ್ವರ್ಕ್ ಇಶ್ಯೂ ಇತ್ತು ಅಂದರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದುಬಿಟ್ಟು ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮೊಟ್ಟಿಗೆ ಮಾತನಾಡಿ, ಆಯಿತಾ? ನೆಕ್ಸ್ಟ್, ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಜೂನ್ 5 ಇವತ್ತು ವಿಶ್ವ ಪರಿಸರ ದಿನಾಚರಣೆ. ನಮ್ಮ V1 ವಾಹಿನಿ ಕಡೆಯಿಂದ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ವಿಶ್ವ ಪರಿಸರ ದಿನ ಅಂತ ಅಂದ ಕೂಡಲೇ ನೆನಪಾಗ್ತಕ್ಕಂಥದ್ದು ನನಗೆ ಸಾಲು ಮರದ ತಿಮ್ಮಕ್ಕ. ಅವರು ಎಷ್ಟೊಂದೆಲ್ಲ ಮರ ಗಿಡಗಳನ್ನು ನೆಟ್ಟಿದ್ದಾರೆ, ಎಷ್ಟೊಂದೆಲ್ಲ ಮರ ಗಿಡಗಳನ್ನು ಮಗು ಥರ ಸಾಕಿದ್ದಾರೆ ಅಂತ ಅವರ ಬಗ್ಗೆ ತುಂಬ ಜನ ಹೇಳ್ತಾರೆ, ತುಂಬಾ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ವಿಶ್ವ ಪರಿಸರ ದಿನಾಚರಣೆ ಇವತ್ತು. ಯಾರೆಲ್ಲ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ಲ್ಯಾಂಟ್ಸ್ಗಳನ್ನ ನೆಟ್ಟಿದ್ದೀರಾ, ಇನ್ನೂ ಇವತ್ತು ಪ್ಲ್ಯಾಂಟ್ಸ್ಗಳನ್ನ ನೆಡಬೇಕು ಅಂತ ಎಲ್ಲ ಇದ್ದೀರಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ಸುತ್ತಮುತ್ತಲೂ ಯಾವುದಾದ್ರೂ ಗಿಡ ಇತ್ತು ಅಂದರೆ, ನೀವೇ ಖುದ್ದಾಗಿ ಬೆಳೆಸಿರೋ ಗಿಡ ಇತ್ತು ಅಂದರೆ ದಯವಿಟ್ಟು ಆ ಒಂದು ಗಿಡದ ಹತ್ರ ಹೋಗಿಬಿಟ್ಟು ವಿಡಿಯೋ ಮಾಡಿ. ಹೇಗೆ ಅಂದರೆ ನಿಮ್ಮ ಹೆಸರು, ನೀವು ಯಾವ ಊರಿಂದ ವಿಡಿಯೋ ಮಾಡ್ತಾ ಇದ್ದೀರಾ, ಅದೇ ರೀತಿ ಎಲ್ಲರಿಗೂ ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕೋಟ್ ಮುಖಾಂತರ ನಮ್ಮ ಒಂದು ವಾಹಿನಿಯ ನಂಬರ್ಗೆ ನೀವು ವಿಡಿಯೋನ ಕಳಿಸ್ಕೊಟ್ರೆ ಅದನ್ನು ನಾವು ನಾಳಿನ ಸಂಚಿಕೆ ಅಥವಾ ಸಾಧ್ಯವಾದರೆ ಇವತ್ತಿನ ಸಂಚಿಕೆಯಲ್ಲೇ ಸಹ ನಾವು ಪ್ರಸಾರ ಮಾಡ್ತೇವೆ. ಯಾಕೆ ತಡ ಮಾಡ್ತೀರಾ? ಬೇಗ ಬೇಗ ವಿಡಿಯೋ ಮಾಡಿ ನೀವು ಕೂಡ V1 ವಾಹಿನಿಯಲ್ಲಿ ಕಾಣಿಸ್ಕೊಳ್ಳೋ ಥರ ಆಗಲಿ ಅಂತ ಹೇಳೋದಕ್ಕೆ ವಿಶ್ ಮಾಡ್ತೇನೆ. ಸೊ ಇವತ್ತು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿರ್ತಾರೆ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಯಾರಿಗೆಲ್ಲ ಪರಿಸರ ಅಂದರೆ ಇಷ್ಟ ಇರಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಪರಿಸರ ಅಂದರೆ ತುಂಬಾ ಇಷ್ಟ. ಎಕ್ಸ್ಪೆಷಲಿ ನನಗಂತೂ ಪರಿಸರ ಅಂದರೆ ತುಂಬ ಇಷ್ಟ. ಏನೋ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀರ, ಏನೋ ಕೆಲಸದ ಒತ್ತಡ ಇರುತ್ತೆ, ಕೆಲಸದ ಪ್ರೆಷರ್ ಇರುತ್ತೆ, ನೀವು ಪರಿಸರ ಗ್ರೀನ್ ಅಟ್ಮಾಸ್ಫಿಯರ್ ನೋಡಿದ್ರೆ ಸಾಕು, ನಿಮಗೆ ಮನಸ್ಸು ರಿಲೀಫ್ ಆಗುತ್ತೆ, ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೆ ಹೇಳೋದು ಸಾಕಷ್ಟು ರೀತಿಯಲ್ಲಿ ಗಿಡ ಮರಗಳನ್ನ ನೆಡಿ. ಅದು ಆಗಲಿಲ್ವಾ ನಿಮ್ಮ ಮನೆ ಪರ್ಪಸ್ಗೆ ಯಾವ ಥರ? ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುದೀನ ಸೊಪ್ಪಾಗಿರ್ಬೋದು, ಕೆಲವೊಂದು ಸೊಪ್ಪನ್ನ ನೀವು ಮನೆ ಸುತ್ತಮುತ್ತಲೇ ಒಂದು ಸಣ್ಣ ಸಣ್ಣ ಪಾಟಲ್ಲಿ ಬೆಳೆಸ್ಬಿಟ್ರೆ ನಿಮಗೆ ನೆಕ್ಸ್ಟ್ ತೊಂದರೆ ಇರಲ್ಲ. ಆರಾಮಾಗಿ ನೀವು ಬೆಳೆಸಿರೋದ್ರಲ್ಲೇ ನೀವೇನು ಮಾಡ್ತೀರಾ, ಆರಾಮಾಗಿ ಅಡುಗೆ ಮಾಡ್ತೀರಾ. ಸೊ ಸಾಕಷ್ಟು ರೀತಿ ಪರಿಸರದ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ. ಸಾಕಷ್ಟು ಇದೆ ಪರಿಸರದ ಬಗ್ಗೆ ಹೇಳಬೇಕು ಅಂತಂದರೆ. ಪರಿಸರ ಒಂದು ಏನು ಅಂತಂದರೆ ಪ್ರಕೃತಿ ಒಂಥರ ದೇವರಿದ್ದ ಹಾಗೆ. ಯಾವ ಟೈಮಲ್ಲಿ ಏನಾಗುತ್ತೋ ಹೇಳೋಕ್ಕೆ ಬರಲ್ಲ. ಇವಾಗ ಆಲ್ರೆಡಿ ವರ್ಣನ ಅಬ್ಬರ ಜಾಸ್ತಿ ಆಗಿದೆ, ಹೌದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಯಾವಾಗ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಪರಿಸರ ಅಂದ ಕೂಡಲೇ ನೆನಪಾಗೋದು, ಆವಾಗಲೇ ಹೇಳಿದೆ ಸಾಲು ಮರದ ತಿಮ್ಮಕ್ಕ. ಸೊ ಈ ಪರಿಸರ ಅನ್ನೋ ಒಂದು ವಿಚಾರವಾಗಿ ಅವರು ಸಾಕಷ್ಟು ರೀತಿಯಲ್ಲಿ ಏನು ಮಾಡಿದ್ದಾರೆ, ಗಿಡ ಮರಗಳನ್ನೆಲ್ಲ ನೆಟ್ಟಿದ್ದಾರೆ. ಸೊ ಕಾಲ್ ಬಂದಿದೆ. ಸೊ ಯಾರೆಲ್ಲ ಮರ ಗಿಡಗಳನ್ನ ಇವತ್ತು ನೆಡ್ತಾ ಇದ್ದೀರಾ, ಯಾರೆಲ್ಲ ಇವತ್ತು ಒಂದು ಹೊಸ ಕಾರ್ಯನ ಮಾಡ್ತಾ ಇದ್ದೀರಾ, ಸೊ ನಮ್ಮೊಟ್ಟಿಗೆ ಕಾಲ್ ಮಾಡಿ ಅದೇ ರೀತಿ ಮಾತಾಡಿ. ನೀವು ಏನೆಲ್ಲ ಇವತ್ತು ಮಾಡ್ತಿದ್ದೀರಾ, ಎಕ್ಸ್ಪೆಷಲಿ ಪರಿಸರ ದಿನ ಅಂತಂದು ಇವತ್ತು ಮಾಡಬೇಡಿ. ಪ್ರತಿ ಸಾರ್ತಿನೂ ಒಂದು ಗಿಡ ಆಗಿರ್ಬೋದು, ಒಂದು ಮರ ಆಗಿರ್ಬೋದು ನೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪರಿಸರದ ದಿನದ ಬಗ್ಗೆ ಯಾರಾದರೂ ಆಗಲಿ ತುಂಬ ಮಾತಾಡ್ತಾರೆ, ತುಂಬ ಪರಿಸರದ ಬಗ್ಗೆ ಹೇಳೋದಿರುತ್ತೆ. ಸೊ ಪರಿಸರ ಅಂದ ಕೂಡಲೇ ನನಗೆ ನೆನಪಾಗ್ತಕ್ಕಂಥದ್ದು ಏನು ಅಂತಂದರೆ ನನ್ನ ಶಾಲೆಯ ದಿನ ಹಾಗೂ ಕಾಲೇಜಿನ ದಿನಗಳು. ನನ್ನ ಕಾಲೇಜ್ ಸುತ್ತಮುತ್ತ ನೋಡಿದ್ರು, ನನ್ನ ಸ್ಕೂಲ್ ಡೇ ಸುತ್ತಮುತ್ತಲ ನೋಡಿದ್ರು ಕೂಡ, ಎಲ್ಲೆಡೆ ನೋಡಿದ್ರು ಕೂಡ ಪರಿಸರನೇ ನನಗೆ ಕಾಣೋದು. ಹೇಗೆ ಅಂದರೆ ತುಂಬ ರಿಲೀಫ್ ಅನಿಸುತ್ತೆ ಪರಿಸರನ ಎಲ್ಲ ನೋಡಿದಾಗ. ನಾವೇನಾದರೂ ಓದ್ಕೋತಾ ಕಾಲೇಜ್ ಅವರ್ಸಲ್ಲಿ ಓದ್ಕೋತಾ ಕೂತ್ರೆ ಸಾಕು, ಸೊ ಸುತ್ತಮುತ್ತಲಿನ ಪರಿಸರ ನೋಡ್ಕೊಳ್ಳೆ ನಮ್ಗೆ ಒಂಥರ ವಾಮ್ ಅಟ್ಮಾಸ್ಫಿಯರ್, ಓದಬೇಕು ಅಂತ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಯಾರೇ ಆದರೂ ಮೆಡಿಟೇಷನ್ ಮಾಡಿದ್ರೆ ಹೇಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೋ ಅದೇ ರೀತಿ ಪರಿಸರನ ನೋಡಿದ್ರೂ ಕೂಡ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ತುಂಬ ಜನ ಗೊತ್ತಿಲ್ಲದೆ ಪರಿಸರನ ನಾಶ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಪರಿಸರನ ನಾಶ ಮಾಡ್ತಾ ಇದ್ದಾರೆ.
ಮರ ಕಡಿಯೋದಾಗಿರ್ಬೋದು, ಪ್ಲಾಸ್ಟಿಕ್ಸ್ನ ಥ್ರೋ ಮಾಡೋದಾಗಿರ್ಬೋದು. ಪ್ಲಾಸ್ಟಿಕ್ ಯೂಸೇಜ್ ಇವಾಗಂತ ಹೇಳಬೇಕು ಅಂದರೆ ತುಂಬ ಜಾಸ್ತಿ ಆಗಿದೆ. ಕರೆ ಬರ್ತದೆ, ಕರೆಯೊಂದಿಗೆ ಮಾತಾಡಿ ಮುಂದೆ ಹೇಳ್ತೀನಿ. ಕರೆ ಕಟ್ಟಾಯಿತು. ಎಸ್, ಹೇಳ್ತಾ ಇದ್ದೆ ಪರಿಸರನ ತುಂಬ ಜನ ನಾಶ ಮಾಡ್ತಾ ಇದ್ದಾರೆ. ಹೌದು, ಹೆಂಗೆ ಅಂತಂದರೆ ಮರ ಗಿಡಗಳನ್ನ ಕಡಿದು ಬಿಡ್ತಾರೆ ಅವರ ತಮ್ಮ ಯೂಸೇಜ್ಗೆ. ಹೆಂಗೆ ಬೇಕು ಹಾಗೆ ಮರಗಳನ್ನ ಕಟ್ಕೊಂಡು ಅವರು ಯೂಸೇಜ್ ಮಾಡ್ಕೋತಾರೆ. ಬಟ್ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ತುಂಬ ರೀತಿಯಾದ ಅಡ್ಡ ಪರಿಣಾಮ ಆಗುತ್ತೆ. ಒಂದು ಮರ ಕಡಿಯೋದ್ರಿಂದ ಸಾಕಷ್ಟು ಲಾಸಸ್ ಆಗುತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಮ್ಮ, ನೀವು? ನಾನು ಚೆನ್ನಾಗಿದ್ದೀನಿ. ಟಿಫನ್ ಮಾಡಿದ್ರಾ? ಆಯ್ತಮ್ಮ. ಪರಿಸರದ ನಮಸ್ಕಾರಗಳು. ಹಾ ಅಮ್ಮ, ನಿಮಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಾಲ್ ಮರದ ತಿಮ್ಮಕ್ಕ ನಮಸ್ಕಾರಮ್ಮ. ಹಾ ಅಮ್ಮ. ಹಲೋ. ಒಳ್ಳೇದಾಗ್ಲವ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆಲ್ಲರಿಗೂ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲವ. ಥ್ಯಾಂಕ್ ಯು ಅಮ್ಮ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪರಿಸರ ದಿನಾಚರಣೆ ಅಂಗವಾಗಿ ಏನೆಲ್ಲ ಇವತ್ತು ಪ್ಲಾನ್ಸ್ ಇದೆ, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಕೂಡ ನಮ್ಮೊಟ್ಟಿಗೆ ಶೇರ್ ಮಾಡಿ. ನಾನು ಕೇಳೋ ಪ್ರಶ್ನೆಗೆ 30 ಸೆಕೆಂಡ್ಸಲ್ಲಿ ಉತ್ತರ ಕೊಡಿ ಅಂತ ಹೇಳ್ತೀನಿ. ಹೌದು, ಪರಿಸರ ನಾಶ ಆಗೋದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಸಾಕಷ್ಟು ಜನ ಏನು ಮಾಡ್ತಾರೆ, ಮರಗಳನ್ನೆಲ್ಲ ಕಡ್ದು ಬಿಡ್ತಾರೆ, ಆಮೇಲೆ ಅದರಿಂದ ಅಡ್ಡ ಪರಿಣಾಮಗಳು ಗೊತ್ತಿಲ್ಲ. ಅದಾದಮೇಲೆ ಪ್ಲಾಸ್ಟಿಕ್ ಅನ್ನೋ ಒಂದು ವಿಚಾರವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಪ್ಲಾಸ್ಟಿಕ್ 1000 ವರ್ಷಗಳು ಬೇಕು ಅದು ಕೊಳೆಯೋದಕ್ಕೆ. ಅಷ್ಟಾದರೂ ಸಹ ಪ್ಲಾಸ್ಟಿಕ್ ಕೆಲವೊಂದು ಸಮಯದಲ್ಲಿ ಕೊಳೆತು ಹೋಗೋದಿಲ್ಲ. ಇದು ಮಣ್ಣಿನಲ್ಲಿ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಮಣ್ಣು ಹಾಳಾಗುವಂಥ ಒಂದು ಸಂದರ್ಭ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಮಣ್ಣು ಹಾಳಾದಾಗ ನಮ್ಮ ಗಿಡಗಳು ಹೇಗೆ ಫಲವತ್ತಾಗಿ ಬೆಳೀತಾವೆ? ಗಿಡಗಳು ಯಾವುದೇ ರೀತಿ ಫಲವತ್ತಾಗಿ ಬೆಳೆಯಲ್ಲ. ಏನಕ್ಕೆ? ಪ್ಲಾಸ್ಟಿಕ್ ಅನ್ನೋ ಒಂದು ಇದರಿಂದ. ಸಾಕಷ್ಟು ಜನ ಏನು ಮಾಡ್ತೀರಾ, ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕೊಟ್ಟು ಕಳಿಸ್ತೀರಾ. ಇವಾಗ ಚಳಿಗಾಲ ಮಳೆಗಾಲ ಅನ್ನೋ ಒಂದು ಕಾರಣದಿಂದ ಕೆಲವೊಬ್ಬರು ಸಹ ಆ ಪ್ಲಾಸ್ಟಿಕ್ ವಾಟರ್ ಬಾಟಲಲ್ಲಿ ಬಿಸಿ ನೀರನ್ನ ಹಾಕಿ ಕಳಿಸ್ಕೊಡ್ತೀರಾ. ದಯವಿಟ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲಲ್ಲಿ ಬಿಸಿನೀರು ಹಾಕಬೇಡಿ. ಬಿಸಿನೀರು ಹಾಕಿದಾಗ ಏನಾಗುತ್ತೆ, ಪ್ಲಾಸ್ಟಿಕ್ನಲ್ಲಿ ಕೆಮಿಕಲ್ಸ್ ಇರ್ತಕ್ಕಂಥದ್ದು. ಆ ಕೆಮಿಕಲ್ಸ್ ಏನಾಗುತ್ತೆ, ಬಿಸಿ ನೀರು ಹಾಕಿದಾಗ ಅದು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಒಳಗಡೆನೆ ಕೆಮಿಕಲ್ಸ್ ಸ್ಟೋರ್ ಆಗ್ತಾ ಹೋಗುತ್ತೆ. ನಿಮ್ಮ ಮಗು ಅದೇ ನೀರು ಕುಡಿಯುತ್ತೆ, ಮತ್ತು ಅವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಆಮೇಲೆ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಏನಪ್ಪ ಅಂತಂದರೆ, ಮದುವೆ ಸಂದರ್ಭದಲ್ಲಾಗಿರ್ಬೋದು, ಕೆಲವೊಂದು ಶುಭ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ಗಳನ್ನ ಊಟಕ್ಕೆ ಸಂಬಂಧದಲ್ಲಿ ನೀಡ್ತಾರೆ. ಸೊ ಆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ನೀವು ಕುಡಿದು ಆ ವಾಟರ್ ಬಾಟಲ್ನ ಅಲ್ಲೇ ಡಿಸ್ಪೋಸ್ ಮಾಡಿಬನ್ನಿ. ಯಾವ ಥರ ಅಂತಂದರೆ, ದಯವಿಟ್ಟು ಆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮೇಲ್ಗಡೆ ಅದೇನು ಕ್ಯಾಪ್ ಇರುತ್ತೆ, ಆ ಕ್ಯಾಪ್ನ ವಾಟರ್ ಬಾಟಲ್ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಅಲ್ಲೇ ಥ್ರೋ ಮಾಡಿ ಬನ್ನಿ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಏನು ಅಂತಂದರೆ, ನಮ್ಮ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ರೀಸೈಕಲ್ ಮಾಡೇ ನಮಗೆ ಇನ್ನೊಂದು ವಾಟರ್ ಬಾಟಲ್ ಬರುತ್ತೆ. ನೀವು ಏನು ಕುಡಿದು ಹೊಸಾಕಿರ್ತೀರ ವಾಟರ್ ಬಾಟಲ್, ಅದೇ ವಾಟರ್ ಬಾಟಲ್ನ ರೀಸೈಕಲ್ ಮಾಡ್ತಾರೆ ಹೊರತು ಮತ್ತೆ ಏನು ಮಾಡ್ತಾ ಹೋಗಲ್ಲ. ಸೊ ಇದರಿಂದ ಒಂದು ಎಚ್ಚೆತ್ಕೊಳ್ಳಿ. ದಯವಿಟ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯಾರೆಲ್ಲ ನೆಕ್ಸ್ಟ್ ಯೂಸ್ ಮಾಡ್ತೀರಾ, ಬೆಟರ್ ಒಂದು ಸರ್ತಿ ಅಲ್ಲಿಂದ ತೊಗೊಂಡು ಬಂದರೆ 2 ಸರ್ತಿ ಯೂಸ್ ಮಾಡಿ, ಮತ್ತೆ ಪದೇ ಪದೇ ಅದನ್ನೇ ಕಂಟಿನ್ಯೂ ಮಾಡಬೇಡಿ. ಅಂಥದ್ರಲ್ಲಿ ಇವಾಗ ಪ್ಲಾಸ್ಟಿಕ್ ಕವರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಕಡೆ ಹೋಗಿರ್ತಾರೆ, ತಿನ್ನೋಕೆ ನೋಡ್ತಂದರೆ ಪ್ಲಾಸ್ಟಿಕ್ ಕವರ್ಸ್ ಮನೇಲಿರುತ್ತೆ. ಸೊ ಆ ಕವರ್ಸ್ನ ಸುಮ್ಮನೆ ಡಿಸ್ಪೋಸ್ ಮಾಡಿಬಿಡಿ, ಹೊಸಿಬೇಡಿ ಕಸಕ್ಕೆ. ದಯವಿಟ್ಟು ಏನು ವಾಟರ್ ಬಾಟಲ್ ಇರುತ್ತಲ್ಲ ಅದರಲ್ಲಿ ಸುತ್ತಬಿಟ್ಟು ರೋಲ್ ಮಾಡಿ ಹಾಕಿ, ಎಷ್ಟು ಪ್ಲಾಸ್ಟಿಕ್ ಕವರ್ ಹೋಗುತ್ತೋ ಅಷ್ಟು ಹಾಕಿ ತುಂಬಿಬಿಟ್ಟು ಹೊಸಿರಿ. ಆವಾಗ ಏನಾಗುತ್ತೆ, ಸ್ವಲ್ಪ ಕಸ ಚೆಲ್ಲುವಂಥದ್ದು ಒಂದು ಸೇವೇಜ್ ಆಗ್ತಾ ಹೋಗುತ್ತೆ. ಎಸ್, ಇವತ್ತು ಪರಿಸರ ದಿನಾಚರಣೆ ನನಗೆ ಒಂದು ಫೇವ್ರೆಟ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಚ್ಚ ಹಸಿರು ಅಂದರೆ ನನಗಂತೂ ತುಂಬ ಇಷ್ಟ. ನಿಮಗೂ ಸಹ ತುಂಬ ಜನಕ್ಕೆ ಹಚ್ಚ ಹಸಿರು ಅಂದರೆ ಇಷ್ಟ ಅನ್ನೋದು ಗೊತ್ತು. ಸೊ ಇವತ್ತು ಕರೆ ಬರ್ತಾ ಇದೆ. ಎಸ್, ನಾನು ಈಗಷ್ಟೇ ಹೇಳ್ತಾ ಇದ್ದೆ ಪ್ರಕೃತಿ ಬಗ್ಗೆ. ಎಸ್, ಇನ್ನೊಂದು ಕರೆ ಬರ್ತದೆ, ನೋಡೋಣ. ಕರೆ ಕಟ್ಟಾಯಿತು. ಎಸ್, ಜನರು ಅರಿವಿಲ್ದೇ ಏನು ಮಾಡ್ತಾರೆ, ಪ್ರಕೃತಿನ ನಾಶ ಮಾಡಿಬಿಡ್ತಾರೆ. ಆಮೇಲೆ ಬರಗಾಲ ಶುರುವಾದಾಗ ನಮಗೆ ನೀರಿನ ಕೊರತೆ ಬರುತ್ತೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಸೊ ಪ್ರಕೃತಿ ಬಗ್ಗೆ ಹೇಳ್ತದೆ. ಅದೇ ರೀತಿ ಪ್ರಕೃತಿ ಬಗ್ಗೆ ಸಾಕಷ್ಟು ವಿಚಾರಗಳು ಇರ್ತದೆ.
ಮಾತಾಡಬೇಕು ಅಂತಂದ್ರೆ ನಾನು ಆವಾಗಲೇ ಹೇಳಿದೆ ಪೀಸ್ ಆಫ್ ಮೈಂಡ್, ಪ್ರಕೃತಿ ನೋಡ್ಕೊಡ್ಲಿ. ಏನೊಂದು ಕರೆ ಬರ್ತದೆ. ಆ ಕರೆನೂ ಕಟ್ಟಾಯಿತು. ಎಸ್, ಎಲ್ಲೂ ಹೋಗಿ ಗಿಡ ನೆಡೋಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಸುತ್ತಮುತ್ತಲೇ ನಿಮಗೆ ಬೇಕಾದಂಥ ಗಿಡ, ಆವಾಗಲೇ ಹೇಳಿದಾಗೆ ತರಕಾರಿ ಗಿಡ ಆಗಿರ್ಬೋದು, ಸೊಪ್ಪಿನ ಗಿಡ ಆಗಿರ್ಬೋದು, ಅದೇ ರೀತಿ ಇವಾಗೆಲ್ಲ ಶೋ ಪ್ಲ್ಯಾನ್ಸ್ ಎಲ್ಲ ಬಂದಿದೆ. ಸೊ ಅದನ್ನು ಒಂದು ಬೆಳೆಸೋದ್ರ ಮುಖಾಂತರ ನಮ್ಮ ಪ್ರಕೃತಿ ಎಲ್ಲೆಡೆ ಬೆಳೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೊಂದು ಸಣ್ಣ ಮರ ಗಿಡ ಬೆಳೆಸಿದ್ರು ಸಾಕು, ಬೇಕಾದಷ್ಟು ರೀತಿಯಲ್ಲಿ ನಮಗೆ ಒಂದು ಮರ ದೊಡ್ಡದಾದ್ಮೇಲೆ ನೆರಳು ಕೊಡುತ್ತೆ. ಆ ಒಂದು ನೆರಳಲ್ಲಿ ಆರಾಮಾಗಿ ಇರ್ಬೋದಲ್ವಾ. ಸೊ ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇದ್ದೀರಾ? ನಾವು ಲೋಕಿಕೆರೆಯಿಂದ, ದಾವಣಗೆರೆ ತಾಲೂಕಿನಲ್ಲಿ. ತಮ್ಮ ಹೆಸರು ಅಮ್ಮ? ಚೈತ್ರ ಅಂತ. ಚೈತ್ರ ಅವರೇ, ಟಿಫನ್ ಆಯ್ತಾ? ಹಾ ಆಯ್ತ್ರಿ, ನಿಮ್ದು? ನಂದು ಟಿಫನ್ ಆಯ್ತಮ್ಮ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಹಾ ಹೌದು. ಹಾ ಅಮ್ಮ, ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಹೌನ್ರಿ, ಪರಿಸರ ದಿನಾಚರಣೆ. ಸೊ ಇವತ್ತು ನೀವೇನಾದ್ರು ಗಿಡಗಳನ್ನ ನೆಟ್ಟಿದ್ದೀರಾ? ನಿಮ್ಮ ಮನೆ ಸುತ್ತಮುತ್ತಲ ಯಾವ್ದಾದ್ರು ಗಿಡಗಳಿದಾವ? ನಾವು ನೆಟ್ಟಿದೀವಿ ಮೇಡಮ್, ಹೂವಿನ ಗಿಡಗಳು ಅಂತ ಹೇಳ್ತೀರಾ? ಗಿಡಗಳು ನೆಟ್ಟಿದೀವಿ. ಯಾವ್ದಮ್ಮ? ಶೋ ಗಿಡಗಳು, ಹೂವಿನ ಗಿಡಗಳು ನೆಟ್ಟಿದೀವಿ. ಸೊ ನಿಮ್ಮ ಮನೆ ಸುತ್ತಮುತ್ತಲ ಹೂವಿನ ಗಿಡಗಳು, ಶೋ ಗಿಡಗಳಿದೆ. ಹಾ ನಿಲ್ಲಿಸ್ಬೇಡಿಮ್ಮ, ಅವಾಗ ಗಿಡಗಳನ್ನ ನೆಡ್ತಾ ಹೋಗಿ, ಸರಿನಾ? ಹಾ ಥ್ಯಾಂಕ್ಸ್. ಓಕೆ ಅಮ್ಮ. ಇವತ್ತು ಯಾರಿಗಾರು ವಿಶೇಷ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ ಮೇಡಮ್, ಮೊನ್ನೆ ನಮ್ಮ ಮಗನ್ ಬರ್ತಡೇ ಆಯ್ತು. ಓಕೆ, ಹಾ ಅವ್ರಿಗೆ ಬಿಲೇಟೆಡ್ ವಿಶಸ್ ತಿಳಿಸ್ಬಿಡಿ. ಹ್ಯಾಪಿ ಬರ್ತಡೇ ಹರ್ಷವರ್ಧನ್. ಹರ್ಷವರ್ಧನ್ ಅವ್ರಿಗೂ ನಮ್ಮ ಕಡೆಯಿಂದ ಬಿಲೇಟೆಡ್ ವಿಶಸ್, ಹ್ಯಾಪಿ ಬರ್ಡೇ ಹರ್ಷವರ್ಧನ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಅಮ್ಮ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಹಾ ಕೇಳ್ರಿ ಮೇಡಮ್. ಓಕೆ, ಪ್ರಶ್ನೆ ಬಂದ್ಬಿಟ್ಟು, ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆಯುತ್ತಾರೆ? ಏನ್ರಿ? ಆಪ್ಷನ್ಸ್ ಕೊಡ್ತೀನಿ, ಪ್ರಶ್ನೆ ಹೇಳ್ತೀನಿ, ಹೇಳಿ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಬಂದ್ಬಿಟ್ಟು, ಆಪ್ಷನ್ಸ್ ಹೇಳ್ತೀನಿ ಮ್ಯಾಮ್. ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು, ಧರ್ಮಪ್ರಿಯ. ಕಾಡಿನ ಪ್ರಿಯ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಏನೆಂದು ಕರೆಯುತ್ತಾರೆ ಅಂತ ನನ್ನ ಪ್ರಶ್ನೆ. ಸೊ ಇದಕ್ಕೆ ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು, ಧರ್ಮಪ್ರಿಯ ಅಂತಕ್ಕಂಥದ್ದು 4 ಆಪ್ಷನ್ಸ್ ಅಮ್ಮ. ಇದರಲ್ಲಿ ಯಾವ್ದು ಉತ್ತರ ನಿಮಗೆ ಗೊತ್ತಿದೆನಾ? ಓಕೆ, ಪರವಾಗಿಲ್ಲ ಅಮ್ಮ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಉತ್ತರ ಕೊಡುವಂತ್ರಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಮಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಹಾ ಥ್ಯಾಂಕ್ಸ್. ಎಸ್, ನನ್ನ ಪ್ರಶ್ನೆಗೆ ಉತ್ತರ ಯಾರು ಕೊಡೋಕೆ ರೆಡಿ ಇದ್ದೀರಾ? ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಅದೇ ರೀತಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತೇನೆ. ಇನ್ನೊಂದು ಕರೆ ಬರ್ತದೆ. ಹಲೋ, ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ, ಯಾರು ಮಾತಾಡ್ತಾ ಇದ್ದೀರಾ? ಮೇಡಮ್ ಸುಮಲತಾ ಅಂತ ಹೇಳಿ. ಸುಮಲತಾ ಅವರೇ, ಏನಿವತ್ತು ಸ್ಪೆಷಲ್? ಸ್ಪೆಷಲ್ ಏನಿಲ್ಲ ಮೇಡಮ್, ವಿಶ್ವ ಪರಿಸರ ದಿನ. ಹೌದು. ಹಾಗಾಗಿ ಕಾಲ್ ಮಾಡಿದ್ದು. ಸೊ ನೀವು ನೆನ್ನೆನೂ ಕಾಲ್ ಮಾಡಿದ್ರಿ? ಹೌದು, ನೆನ್ನೆ ಹೇಳಿದ್ರೆ ನೆನ್ಪಿತ್ತು ಅನ್ಕೋತೀನಿ ಸುಮಲತಾ ಮೇಡಮ್. ಏನಂತ ಹೇಳಿ ಮೇಡಮ್, ನನ್ ನೆನ್ಪಿಲ್ಲ. ನೆಕ್ಸ್ಟ್ ಕಾಲ್ ಮಾಡಿದಾಗ ಹಾಡಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲ ಬಿಡ್ರಿ ಮೇಡಮ್, ಬಿಸಿ ಇದೀನಿ, ಇವಾಗ ಹಾಡು ಹೇಳೋದು ಬೇಡ. ಪರವಾಗಿಲ್ಲ ಅಮ್ಮ, ನಿಮ್ ಬಿಸಿ ಶೆಡ್ಯೂಲ್ ಅಲ್ಲಿ ಕರೆ ಮಾಡಿದಿರ, ಒಂದು ಸಣ್ಣ ಹಾಡು ಆಡ್ಬಿಡಿ. ಇಲ್ಲ ಮೇಡಮ್, ಕ್ವಶನ್ ಕೇಳಿ ಆನ್ಸರ್ ಹೇಳ್ತೀನಿ. ಓಕೆ ಮಾ, ಕ್ವೆಶನ್ ಕೇಳ್ತೀನಿ. ಹೇಳಿ ಮೇಡಮ್, ನಿಮ್ಮ ಹಾಬೀಸ್ ಏನು? ನನ್ನ ಹಾಬೀಸ್ ಬಂದ್ಬಿಟ್ಟು ಆಂಕರಿಂಗ್ ಮಾಡೋದಾಗಿರ್ಬೋದು, ಡ್ಯಾನ್ಸಿಂಗ್ ಮಾಡೋದು, ಫ್ರೀ ಹಾರ್ಸ್ ಅಲ್ಲಿ ಸ್ವಲ್ಪ ಡ್ರಾಯಿಂಗ್ ಮಾಡ್ತಿರ್ತೇನೆ, ಬೇರೆಯವ್ರಿಗೆ ತಲೆ. ಹೌದಾ? ಹೌದು ಮೇಡಮ್. ಇಷ್ಟೆಲ್ಲ ನನ್ನ ಹಾಬೀಸ್ ಇದೆ. ಹೌದಾ? ಹೌದು ಮೇಡಮ್. ಮತ್ತೇನ್ ಮೇಡಮ್, ಏನ್ರಿ ಸಮಾಚಾರ? ಕ್ವಶನ್ ಕೇಳಿ. ಎಸ್ ಮ್ಯಾಮ್, ಕೇಳ್ತೀನಿ. ಆವಾಗಲೇ ಕೇಳಿರೋ ಪ್ರಶ್ನೆನೆ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆಯುತ್ತಾರೆ? ಹೇಳಿ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಹೇಳ್ತೀನಿ.
ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು, ಧರ್ಮಪ್ರಿಯ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಏನಾದ್ರು ಗೆಸ್ಟ್ ಮಾಡಿ ಮ್ಯಾಮ್. ಯಾವ್ದಂತ ಗೊತ್ತಾಗ್ತಿಲ್ಲ. ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು, ಧರ್ಮಪ್ರಿಯ. ಆಪ್ಷನ್ 2. ಆಪ್ಷನ್ 2 ಚಂಡಶೋಕ ಅಲ್ಲ. ಓಕೆ. ಪರವಾಗಿಲ್ಲ ಸುಮಲತಾ ಮೇಡಮ್, ಪರವಾಗಿಲ್ಲ. ಓಕೆ, ಹೇಳಿ, ನಿಮ್ಮ ಮನೆ ಸುತ್ತಮುತ್ತಲು ಯಾವ್ದಾದ್ರು ಗಿಡಗಳನ್ನೆಲ್ಲ ನೆಟ್ಟಿದ್ದೀರಾ? ಇವತ್ತೇನಾದ್ರೂ ಕಾರ್ಯಕ್ರಮ ಇದೆನಾ? ಹಾ ಮೇಡಮ್, ಕಾರ್ಯಕ್ರಮ ಏನಿಲ್ಲ. ನಮ್ಮ ಮನೆ ಹತ್ರ ಗಿಡ ನಾವು ನೆಟ್ಟಿದ್ದೀವಿ, ಹೂವಿನ ಗಿಡ ಎಲ್ಲ. ಯಾವ್ಯಾವ ಗಿಡ ನೆಟ್ಟಿದ್ದೀರಾ ಅಂತ ತಿಳ್ಕೊಬೋದಾ? ಹೇಳಿ. ಯಾವ್ಯಾವ ಗಿಡಗಳನ್ನ ನಿಮ್ಮ ಮನೆ ಸುತ್ತಮುತ್ತಲು ನೆಟ್ಟಿದ್ದೀರಾ? ನಮ್ಮ ಮನೆ ಹತ್ರ ಇದು ಎಂತ ಹೂ, ವೈಟ್ ಹೂ ಬಿಡುತ್ತೆ ಓಕೆ. ಅದು. ಆಮೇಲೆ ದಾಸವಾಳದ ಹೂವಿಂದಿದೆ. ಆಮೇಲೆ ಪ್ಲಾಂಟ್, ಅದು ವಾಟರ್ ಪ್ಲಾಂಟ್ ಬರುತ್ತಲ್ಲ, ಆ ತರದ್ದಿದೆ. ಓಕೆ. ಹಾಗಾಗಿ ಇದಾವೆ ಗಿಡಗಳು, ಅಕ್ಕಪಕ್ಕ ಎಲ್ಲ ತುಂಬಾ ಗಿಡ ಇದಾವೆ. ಮತ್ತೆ ತರಕಾರಿಗಳು, ಸೊಪ್ಪುಗಳು ಯಾವ ಬೆಳೆಸಿಲ್ವಾ? ಇಲ್ಲ, ಬೆಳೆಸ್ಬೇಕು ಇನ್ಮೇಲೆ. ಶಾರ್ಮ ಬೆಳೆಸಿ, ನೀವೇ ಹೊರಗಡೆ ತಗೊಳಕ್ಕಿಂತ ನೀವೇ ಬೆಳೆಸಿ ಅದನ್ನ ಯೂಸ್ ಮಾಡಿ. ನೆಕ್ಸ್ಟ್ ತರಕಾರಿದ ಗಿಡಗಳದ್ದು, ಸೊಪ್ಪು ಗಿಡಗಳು ಬೆಳೆಸಿದ್ರೆ ನಮ್ಮಗ ಕೂಡ ಕಳಿಸ್ಕೊಡಿ. ಮೇಡಮ್, ಕಳಿಸ್ತೀನಿ ಆಯ್ತಾ? ಮರಿಬೇಡಿ. ಓಕೆ ಮೇಡಮ್. ಓಕೆ. ಸೊ ನಿಮ್ಗೂ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೇಡಮ್. ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಬಾಯ್. ಎಸ್, ಕೇಳಿದ್ರಲ್ಲ, ಮನೆ ಸುತ್ತಮುತ್ತಲ ಹೂವಿನ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ಹೂ ಗಿಡಗಳು ಬೆಳೆಸ್ ಕೂಡಲೇ ಏನು ತೊಂದರೆ ಇಲ್ಲ, ಹೊರಗಡೆ ಹೋಗ್ಬಿಟ್ಟು ಹೂ ತರಬೇಕು ಅನ್ನೋದು ಇಲ್ಲ, ವರೀಸಿರಲ್ಲ. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇರೋದು? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ. ತಮ್ಮ ಹೆಸರು? ಮಾನಸ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಮಸ್ತೆ ಅಮ್ಮ. ಸೆಕೆಂಡ್ PU ಓದ್ತಾ ಇದ್ದೀವಿ. ಸೆಕೆಂಡ್ PU ಓದ್ತಾ ಇದ್ದೀರಾ? ಸೊ ಸೆಕೆಂಡ್ PU ಕಂಪ್ಲೀಟ್ ಆಯ್ತಾ? ಸ್ಟಿಲ್ ಇವಾಗ ಸೆಕೆಂಡ್ PU ಓದ್ತಾ ಇದ್ದೀರಾ? ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇವಾಗ ಫರ್ದರ್ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು. ಎಸ್, ಆಲ್ ದಿ ಬೆಸ್ಟ್ ಫಾರ್ ಯರ್ ಹೈಯರ್ ಸ್ಟಡೀಸ್ ಮಾನಸ ಅವರೇ. ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದೆ. ಸೊ ನೀವೇನಾದ್ರೂ ಪ್ಲಾಂಟ್ಸ್ ನ ಇವತ್ತು ನೆಟ್ಟಿದ್ದೀರಾ ನಿಮ್ಮ ಸುತ್ತಮುತ್ತಲು ಎನ್ವಿರಾನ್ಮೆಂಟ್ಸ್ ಅಲ್ಲಿ, ಅಥವಾ ಇದೇನಾ ಗಿಡಗಳು? ಇದೆ ಮ್ಯಾಮ್. ಯಾವ್ದೆಲ್ಲ ಗಿಡಗಳಿದೆ? ದಾಸವಾಳ, ಗುಲಾಬಿ. ಓಕೆ. ಬೇರೆ ಸೊಪ್ಪು ಬೆಳಿತೀವಿ. ಓಕೆ. ಸೊ ಇಷ್ಟೆಲ್ಲ ಗಿಡಗಳನ್ನ ಬೆಳೆಸಿದ್ದೀರಾ? ಓಕೆ. ಇದೇ ತರ ಗಿಡಗಳನ್ನ ಬೆಳೆಸ್ತಾ ಇರಿ, ಓಕೆನಾ? ಓಕೆ ಮ್ಯಾಮ್. ಸೊ ಅದು ನಮ್ಗೆ ಹೆಲ್ಪ್ಫುಲ್ ಅಲ್ವಾ? ನೀವೇನಾದ್ರೂ ನಮ್ಮ ವೀಕ್ಷಕರಿಗೆ ಹಿಂಟ್ ಕೊಡ್ಬೇಕು ಅಂತ ಇದ್ದೀರಾ ಎನ್ವಿರಾನ್ಮೆಂಟ್ ಡೇ ಬಗ್ಗೆ? ಏನಿಲ್ಲ ಮ್ಯಾಮ್, ಇವಾಗೆಲ್ಲ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಹೌದು, ಅದ್ರಲ್ಲಿ ಪ್ರೊವೈಡ್ ಮಾಡ್ಬೇಕು. ನಾವು ನಮ್ ದುರಾಸೆಗೆಲ್ಲ ಮಾಡ್ಕೋಬಾರ್ದು. ನೆಕ್ಸ್ಟ್ ಅದೇ ನಮಗೆ ಏನು, ನಾವು ಡಿಕ್ಲೈನ್ ಆಗಕ್ ಅದೇ ರೀಸನ್ ನೆಕ್ಸ್ಟ್. ಹೌದು. ಈಗ ನಾವು ಮನೆ ಕಟ್ತೀವಿ ಅಂತ ಅಂದ್ರೆ, ನಾವು ಮನೆ ಕಟ್ಟೋದ್ ನಮ್ ಯೂಸಿಗೆ, ಆದ್ರೆ ತುಂಬಾ ಜನಕ್ಕೆ ಅದು ಅನ್ಯೂಸ್ಫುಲ್ ಆಗಿರುತ್ತೆ. ಎಸ್. ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಮಾಡ್ಬಾರ್ದು. ಹೌದು, ನಿಜ, ಕರೆಕ್ಟ್. ಆಕ್ಚುಲಿ ಒಂದು ಬಿಲ್ಡಿಂಗ್ ಕಟ್ಟೋದ್ರಿಂದ ತುಂಬಾ ಜನಕ್ಕೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದು ನಮಗೂ ಕೂಡ ಸಮ್ಟೈಮ್ಸ್ ಹಾರ್ಮ್ಫುಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರೆ, ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಕಂಟೆಂಟ್ ನ ಮಾನಸ ಅವರೇ. ಥ್ಯಾಂಕ್ ಯು. ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ, ಆಯ್ತಾ? ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಹಾ ಮ್ಯಾಮ್, ಕೇಳಿ. ಆವಾಗ್ಲೇ ಕೇಳಿರೋ ಕ್ವೆಶನ್, ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಏನೆಂದು ಜನ ಕರೆಯುತ್ತಾರೆ ಅಂತ. ಸೊ ಇದರಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು, ಹಾಗೆ ಧರ್ಮಪ್ರಿಯ ಅಂತ. ಮ್ಯಾಮ್, ನಾನ್ ಗೆಸ್ ಮಾಡಿರೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಸರ್ ಹೇಳಿ. ಸೆಕೆಂಡ್ ಆಪ್ಷನ್ ಇರ್ಬೋದು. ಸೆಕೆಂಡ್ ಆಪ್ಷನ್ ಹಿಂದ್ಗಡೆ ಕಾಲ್ ಮಾಡಿದ್ರು ಹೇಳಿದ್ರು, ಆಕ್ಚುಲಿ ಅವ್ರಿಗೆ ನಾ ತಪ್ಪು ಅಂತ ಹೇಳ್ದೆ, ಗೊತ್ತಾ? ಅದು ಕೇಳಿಲ್ಲ ಮ್ಯಾಮ್, ನಾವ್ ಇವಾಗ ನೋಡ್ತಾ ಇದ್ದೀವಿ ಚಾನೆಲ್ ನ. ಹೌದಾ? ಓಕೆ, ಸೆಕೆಂಡ್ ಆಪ್ಷನ್ ಆಕ್ಚುಲಿ ಅಲ್ಲ. ಇನ್ನು ಮುಂದೆ ನಾನು ಯಾರಾದ್ರೂ ಆನ್ಸರ್ ಮಾಡ್ಲಂದ್ರೆ ಆನ್ಸರ್ ತಿಳಿಸ್ಕೊಡ್ತೀನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮ್ಯಾಮ್. ಸೊ ಎಸ್, ಮಾನಸ ಅವರು ತುಂಬ ಚೆನ್ನಾಗಿ ಒಂದು ಹಿಂಟ್ ಕೊಟ್ಟರು. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇದ್ದೀರಾ? ನಾವು ಬನ್ನೂರಿಂದ ಶಾಂತಮ್ಮ. ಅಮ್ಮ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡ್ತೀರಾ? ಆಯ್ತಮ್ಮ.
ಆಯ್ತಮ್ಮ ಮಾಡ್ದೆ. ತಿಂಡಿ ಆಯ್ತಾ? ಊಟ ಆಯ್ತಮ್ಮ ನಿಮ್ದು? ನಂದು ಆಯ್ತು, ನಿಮ್ದು ಆಯ್ತಾ? ನಮ್ದಾಯ್ತಮ್ಮ. ಏನ್ ಮನೇಲಿದ್ದೀರಮ್ಮ? ಬಲ್ಲೂರಾಗ ಮನೆಗದವಮ್ಮ. ಹೌದಾ, ಚೆನ್ನಾಗಿದ್ದೀರಾ? ಚೆನ್ನಾಗದವಮ್ಮ. ಕಾರ್ಯಕ್ರಮನ ಇದೇ ರೀತಿ ನೋಡಿ ಪ್ರೋತ್ಸಾಹ ಕೊಡ್ತಾ ಇದೀಯ ಆಯ್ತಾ? ಆತಮ್ಮ, ಹೂವಿನ ಗಿಡದ್ ಮಾತಾಡಿದ್ರಲ್ಲ, ನಮಗೆ ಯಾವಾರ ಹೂವಿನ ಗಿಡಗಳು ಸಾಕ್ಯಾನಮ್ಮ. ನಾನ್ ಮನೆ ಸುತ್ತಲಿ ಬಾಳ ಹಾಕ್ಯಾನಿ. ಹೌದಮ್ಮ, ಹೇಳಿ ಅಮ್ಮ. ಇನ್ನು ಒಳ್ಳೆ ಯಾವಾರ ಹೂವಿನ ಗಿಡಗಳು ಇದ್ರೆ ನಮಗೆ ಸಹಾಯ ಮಾಡಕಲ್ಲಮ್ಮ. ಸಾಕಷ್ಟು ರೀತಿಯಲ್ಲಿ ಹೂವಿನ ಗಿಡ ಇದೆ ಅಮ್ಮ, ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತೀವಿ. ಹೌದಮ್ಮ. ಹಾ ಅಮ್ಮ. ಅದೇ ಹೇಳಿದ್ರಲ್ಲ, ಹಾ, ಇನ್ನು ವರ್ಷ ಮನಿ ಒಳ್ಳೆ ಇದ್ರೆ ನಮಗೆ ತಿಳಿಸ್ರಿ, ನಾವ್ ತರ್ತೇವೆ. ಸರಿ ಅಮ್ಮ, ನಾವು ತಿಳಿಸ್ತೀವಿ. ಗಿಡ ನೆಡೋದ್ರಲ್ಲಿ ಇರೋ ಖುಷಿ ಇನ್ಯಾವ್ದ್ರಲ್ಲೂ ನನಗಿಲ್ಲ. ನಾನಂತೂ ನಿಮಗೆ ತಿಳಿಸ್ತೀನಿ, ಸರಿನಾ? ಆಯ್ತಮ್ಮ. ಇದೇ ರೀತಿ ಗಿಡಗಳನ್ನ ನೆಡ್ತಾ ಇರಿಮ್ಮ. ಬಹಳ ನೆಟ್ಟದವಮ್ಮ, ಅಡಿಕೆ, ತೆಂಗು, ಹೂವಿನ ಗಿಡ. ತುಂಬಾ ಚೆನ್ನಾಗಿ ಗಿಡಗಳನ್ನ ನೆಟ್ಟಿದ್ದೀರಾ ಅಂತ ಆಯ್ತು. ಹ್ಞೂನಮ್ಮ. ಮನೆ ಸುತ್ತಮುತ್ತಲು ಅದೇ ಇದೆ ಅಲ್ವಾ? ಏನಲ್ಲಮ್ಮ, ಅದೇ ಬದುಕದ್ರೆ ಹೂ ಹರಿಯೋದು, ದೇವ್ರಿಗೆ ಕೊಡೋದು, ಮನೆ ದೇವ್ರಿಗೆ ಮುಡ್ಸೋದು. ಅದೊಂದು ಪುಣ್ಯದ ಕೆಲ್ಸ ಅಮ್ಮ, ಪ್ರಕೃತಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲ್ಸ. ಎಲ್ಲ ಕೇಳಿಯರಿಗೆ ಕೊಡೋದು. ಅಮ್ಮ. ಅದಕ್ಕೆ ಇನ್ನು ಯಾವಾರ ಒಳ್ಳೇದಿದ್ರ ನಮಗೆ ಸಹಾಯ ಮಾಡ್ರಮ್ಮ. ಸರಿಮ್ಮ, ಹೇಳ್ತೀವಿ ಆಯ್ತಾ? ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಆಯ್ತಮ್ಮ, ನಮಸ್ಕಾರ. ನಮಸ್ತೆ ಅಮ್ಮ. ಸೊ ಅವಾಗಲೇ ಒಂದು ಕರೆ ಬಗ್ಗೆ ಮಾತಾಡ್ತಾ ಇದ್ದ ಮಾನಸ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನಮಗೋಸ್ಕರ ನಾವು ಇವ್ರು ಮಾಡ್ತಾರೆ ಅಂತ ಮನೆ ಕಟ್ಟಿಸ್ಕೊಂಡ್ಬಿಡ್ತೀವಿ, ಅದಾದ ಮೇಲೆ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಸೀರಿಯಸ್ಲಿ ನಮಗೆ ಗೊತ್ತಿರಲ್ಲ. ಆವಾಗ ಅನುಭವಿಸ್ದಾಗೆ ನಮಗೆ ಗೊತ್ತಾಗುತ್ತೆ ನಾವು ಮಾಡಿದ್ದು ತಪ್ಪು ಅಂತ ಅಲ್ವಾ? ಸೊ ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಯಾರು ಮಾತಾಡ್ತಾ ಇದ್ದೀರಾ? ನಲ್ಲೂರಿಂದ. ತಮ್ಮ ಹೆಸರು? ವೀಣಾ ಅವರೇ, ನಲ್ಲೂರಿಂದ ಕರೆ ಮಾಡಿದ್ದೀರಾ. ಸೊ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ? ಹೌದು ಮೇಡಮ್. ಸೊ ಇವತ್ತು ಯಾರಿಗಾರು ಶುಭಾಶಯ ತಿಳಿಸೋದಿದ್ದೇನಾ, ಅಥವಾ ನಿಮ್ಮ ಮನೆ ಸುತ್ತಮುತ್ತಲು ಯಾವ್ದಾರ ಗಿಡಗಳನ್ನೆಲ್ಲ ಬೆಳೆಸಿದ್ದೀರಾ? ಹೌದು ಮೇಡಮ್, ಬೆಳೆಸಿದೀವಿ. ಸಾಕಷ್ಟು ರೀತಿಯಲ್ಲಿ ಬೆಳೆಸಿದಿರ್ವಾ ಗಿಡ ಮರ? ಹೌದೌದು, ಬೆಳೆಸಿದೀವಿ. ಸೊ ಯಾವ ತಿಳ್ಕೊಬೋದಾ? ತುಂಬಾ ಹೂವಿನ ಗಿಡಗಳಿದಾವೆ. ಓಕೆ. ಶೋ ಪ್ಲಾಂಟ್ಸ್ ಎಲ್ಲ ಹಾಕಿದೀವಿ. ಶೋ ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀರಾ? ಹೌದು. ಹೂವಿಗೇನ್ ತೊಂದ್ರೆ ಇಲ್ಲ ಅಲ್ಲ ನಿಮ್ ಮನೆಗ್ ಬಂದ್ಬಿಟ್ರೆ? ಇಲ್ಲ. ಸರ್, ನಮಗೂ ಅವಾಗ ಪ್ರೋಗ್ರಾಮ್ ಕಳಿಸ್ಕೊಡ್ತಾ ಇರಿ ಆಯ್ತಾ? ನಾವು ಏನಾದ್ರೂ ಇದಾಗ ಹೇಳ್ತೀವಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮಾ. ಇದೇ ತರ ಹೂಗಳ ಗಿಡಗಳನ್ನ ಬೆಳೆಸ್ತಾ ಇರಿ. ಆಯ್ತು ಮೇಡಮ್. ಇವತ್ತು ಯಾರಿಗಾರು ಶುಭಾಶಯ ತಿಳಿಸುವಂತದಿದೆನಾ? ಇಲ್ಲ. ಸೊ ಇವತ್ತು ನಿಮ್ಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಾ. ನಿಮಗೂ ಅಷ್ಟೇ. ಪ್ರಶ್ನೆ ಕೇಳ್ತೀನಿ. ಕೇಳಿ. ಓಕೆ. ಇದು ಸತತವಾಗಿ 4 ಜನ ಕೇಳಿದೆ, ಯಾರು ಉತ್ತರ ಕೊಟ್ಟಿಲ್ಲ. ನೋಡೋಣ ನೀವಾರು ಉತ್ತರ ಕೊಡ್ತೀರಾ ಅಂತ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಏನೆಂದು ಜನ ಕರೆಯುತ್ತಾರೆ ಅಂತ ನನ್ನ ಪ್ರಶ್ನೆ ಬಂದ್ಬಿಟ್ಟು, ಪ್ರಿಯದರ್ಶಿ, ಚಂಡಶೋಕ, ಧರ್ಮಪ್ರಭು ಮತ್ತೆ ಧರ್ಮಪ್ರಿಯ ನಿಜ ಕರೆಕ್ಟ್ ಆನ್ಸರಾ? ಅನ್ಕೊಂಡಿದ್ದೀನಿ ಮೇಡಮ್. ಓಕೆ ಮಾ, ಇದು ಧರ್ಮಪ್ರಿಯ ಅಲ್ಲ ಆಕ್ಚುಲಿ. ಇನ್ನು ಮುಂದೆ ಯಾರಾದ್ರೂ ಕರೆ ಮಾಡಿದ್ರೆ ನಾನು ಅದಕ್ಕೆ ಕರೆಕ್ಟ್ ಉತ್ತರ ಹೇಳಿಲ್ಲ ಅಂದ್ರೆ ನಾನು ಉತ್ತರ ಕೊಡ್ತೇನೆ. ಓಕೆನಮ್ಮ? ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ. ಸರಿ. ಓಕೆ ಮೇಡಮ್. ಎಸ್, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಸಾಕಷ್ಟು ರೀತಿಯ ಹಾರ್ಮ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಂದರೆ ಅಲ್ಲಿ ಒಂದಿಷ್ಟು ಸ್ಪೇಸ್ ಬಿಡಿ, ಗಿಡ ಮರಗಳನ್ನ ನೆಡೋದಕ್ಕೋಸ್ಕರನೇ ಅಂತ ಹೇಳ್ತೇನೆ. ಒಂದು ಕರೆ ಬರ್ತದೆ, ಕಟ್ಟಾಯಿತು. ಸೊ ಆ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂತ ಅಂದಮೇಲೆ ಗಿಡ ಮರಗಳನ್ನ ನೆಡೋದಕ್ಕೋಸ್ಕರನೇ ಒಂದು ಸ್ವಲ್ಪ ಸ್ಪೇಸ್ ಬಿಡಿ. ಅದರಿಂದ ಏನಾದ್ರು ಸ್ವಲ್ಪ ನಮಗೆ ಪರಿಸರದ ಒಂದು ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇದ್ದೀರಾ? ನಮ್ಮ ಹೆಸರು ವಿನೋದ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಾವು ಗುಡ್ದಳ್ಳಿಯಿಂದ ಕರೆ ಮಾಡಿದೀವಿ. ಗುಡ್ದಳ್ಳಿಯಿಂದ ವಿನೋದ ಅವ್ರೆ. ಸೊ ಇವತ್ತು ಪರಿಸರ ದಿನಾಚರಣೆ ನಿಮಗೆ ಗೊತ್ತಲ್ವಾ? ಹೌದ್ರಿ. ಸೊ ಇವತ್ತು ನೀವು ಏನಾದ್ರು ಮಾಡ್ತಾ ಇದ್ದೀರಾ ಪರಿಸರ ದಿನಾಚರಣೆ ಅಂಗವಾಗಿ? ಹೌದ್ರಿ, ನಾವು ಮನೆ ಹಿಂದೆ ಮುಂದೆ ಅಡಿಕೆ ಗಿಡ ಸಾಕಿದೀವಿ, ಪೇರ್ಲೆ ಗಿಡ, ಮಾವಿನ ಗಿಡ, ಹೂವಿನ ಗಿಡಗಳು, ತರಕಾರಿ ಎಲ್ಲ ಮಾಡ್ಕೊಂತಿರ್ತೀವಿ ಹಿತ್ತಲದಲ್ಲಿ. ಸೊ ಒಟ್ಟು ನಿಮಗೆ ಏನೇನ್ ಬೇಕು ಮನೆ ಸುತ್ತಮುತ್ತಲೂ ಬೆಳೆಸ್ಕೊಂಡಿದ್ದೀರಾ? ರೀ, ಮಾಡ್ಕೊಂತ ಇರ್ತೇವೆ, ಹೊಲದಲ್ಲೇ ಹಾಕ್ತಿರ್ತೀವಿ.
ಓಕೆ. ಪರಿಸರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮಾ. ನಿಮಗೂ ಕೂಡ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೀಗೆ ಪರಿಸರ ಬೆಳೆಸ್ತಾ ಇರಿ, ಸರಿನಾ? ಓಕೆ. ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಪ್ರಶ್ನೆ ಬಂದ್ಬಿಟ್ಟು 3ನೇ ಆಪ್ಷನ್ ರೀ ಅದು. ಧರ್ಮಪ್ರಭು ಅಂತನಾ? ಹೌದ್ರಿ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಧರ್ಮಪ್ರಭು ಅಂತ ಕರೀತಾರೆ ಅಂತನಾ? ಹೌದು. ಸೊ ಅಲ್ಲ ಅಮ್ಮ, ಹಿಂದ್ಗಡೆ ಕೂಡ ಕಾಲ್ ಮಾಡಿದಾರೆ ಅದೇ ಕ್ವೆಶನ್ ಅದೇ ಉತ್ತರ ಕೊಟ್ರು. ಆಕ್ಚುಲಿ ಅದಲ್ಲ. ನಾನು ನೆಕ್ಸ್ಟ್ ಆನ್ಸರ್ ಕೊಡೋಕೆ ಟ್ರೈ ಮಾಡ್ತೀನಿ, ಸರಿನಾ? ಓಕೆ ಅಮ್ಮ. ಒಂದೆರಡು ಇವು ಒಗಟುಗಳು ಹೇಳ್ಬೋದಾ? ಸರ್ ಮಾ ಹೇಳಿ. ಇದು ಒಗಟು ಬಂದ್ಬಿಟ್ಟು ಹಳ್ಳಿ ಗಡಿಯಾರ ಒಳ್ಳೆ ಆಹಾರ. ಹಳ್ಳಿ ಗಡಿಯಾರ ಒಳ್ಳೆ ಆಹಾರ. ಒಳ್ಳೆ ಆಹಾರ. ಸೊ ಹಳ್ಳಿ ಗಡಿಯಾರ ಒಳ್ಳೆ ಆಹಾರ, ನಿಮ್ದೇ ಒಗಟ ಇದು? ನಮ್ದೇ ಒಗಟು. ಕೋಳಿ ಇರ್ಬೋದಾ? ಹೌದು. ಮತ್ತೆ ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಪ್ರಶ್ನೆ ಇದೆನಾ? ಇನ್ನೊಂದು, ಅಣ್ಣ ತಮ್ಮ ಇಬ್ರು ಇರ್ತಾರೆ. ಅಣ್ಣ 12 ಜನಕ್ಕೆ ಊಟ ಬಡಿಸ್ತಿರ್ತಾರೆ, ತಮ್ಮ ಒಬ್ರಿಗೆ ಮಾತ್ರ ಊಟ ಬಡಿಸ್ತಿರ್ತಾರೆ. ಗಡಿಯಾರ. ಹೌದು, ಅದು ಒಂದೇ ಉತ್ತರ. ಓಕೆ ಅಮ್ಮ, ಥ್ಯಾಂಕ್ ಯು. ಇದೇ ರೀತಿ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇರಿ, ಸರಿನಾ? ಅದು ನನಗೂ ಗೊತ್ತಾಗಿಲ್ಲ ಅಂತ ನೀವು ಕೇಳೋ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಕೇಳ್ತೇನೆ. ಹೌದು ಸರ್. ಹೌದಮ್ಮ. ಅನಿಲ್ ಕುಮಾರ್ ಎಲ್ಲ ಹೋಗಿದ್ದಾರೆ ಅಂತ ನೀವೇ ಕರೆ ಮಾಡಿ ಉತ್ತರ ಕೊಡ್ಬೇಕು. ಓಕೆ ಅಮ್ಮ. ಅಲ್ಲಮ್ಮ, ಹೇಳಿ ಮ್ಯಾಮ್. ಅನಿಲ್ ಕುಮಾರ್ ಅವರು? ಅನಿಲ್ ಕುಮಾರ್ ಸರ್ ಸ್ವಲ್ಪ ಅವ್ರು ಬಿಸಿ ಇದ್ದಾರೆ, ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ, ಹಾಗಾಗಿ ಬಂದಿಲ್ಲ. ಹೌದು. ಹಾಮ. ಓಕೆ, ಥ್ಯಾಂಕ್ಸ್. ನೆಕ್ಸ್ಟ್ ಅವ್ರು ಬರ್ತಾರೆ, ಸರಿನಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಮಾ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಓಕೆ. ಎಸ್, ಇದೇ ರೀತಿ ನೀವು ಕೂಡ ಒಗಟುಗಳನ್ನ ಕೇಳ್ಬೋದು, ನಮ್ಮ ವೀಕ್ಷಕರಿಗೂ ಕೇಳ್ಬೋದು, ನಿಮಗೂ ಕೂಡ ನಾನು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಇನ್ನೊಂದು ಕರೆ ಬರ್ತದ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ. ನಾವು ರವಿಸ್ವಾಮಿ ಅಂತ. ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಸಿವಿಲ್ ಕಾಂಟ್ರಾಕ್ಟರ್. ಸರ್ ದಯವಿಟ್ಟು ಟಿವಿ ಸೌಂಡ್ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ಟಿವಿಯಿಂದ ಈಚೆ ಬಂದ್ಬಿಟ್ಟು ಮಾತಾಡಿ. ಇಲ್ಲ, ದೂರ ಇದೆ. ಓಕೆ ಸರ್, ಹೇಳಿ. ಇವತ್ತು ಸಿವಿಲ್ ಕಾಂಟ್ರಾಕ್ಟರ್ ಅಂತ ಹೇಳಿದ್ರಿ. ಇವತ್ತು ಪರಿಸರ ದಿನದ ಎಲ್ಲರಿಗೂ ಶುಭಾಶಯಗಳು. ಹೇಳಿ ಸರ್. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸರ್, ನಿಮ್ ಕಡೆಯಿಂದ, ಸರಿನಾ? ಓಕೆ ಮೇಡಮ್. ಸರ್ ನೀವು ಹಾಡು ಚೆನ್ನಾಗಿ ಹೇಳ್ತೀರಂತೆ, ಒಂದು ಹಾಡು ಹೇಳ್ತೀರಾ? ಯಾರು ಹೇಳಿದ್ರು ಮೇಡಮ್? ಹಂಗೆ ನಮ್ಗೆ ಎಲ್ಲ ಗೊತ್ತಾಗುತ್ತೆ, ನ್ಯೂಸ್ಗಳು ಬರುತ್ತೆ. ಒಂದು ಹಾಡು ಹೇಳಿ ಪ್ಲೀಸ್ ಸರ್, ವೀಕ್ಷಕರಿಗೋಸ್ಕರ. ಅಯ್ಯೋ, ಈಗ ಇದ್ಕಿದ್ದಾಗೆ ಟ್ರೈ ಮಾಡಿ ಸರ್, ಪರವಾಗಿಲ್ಲ. ಹೇಳಲ್ಲ? ಹಾ ಸರ್, ಹೇಳಿ ಸರ್. ದಯವಿಟ್ಟು ಟಿವಿ ಮಾಡಿ ಹಾಡಿ. ಹಲೋ. ಹಾ ಸರ್. ಕೇಳ್ತಾರಮ್ಮ? ಹಾ ಸರ್, ಕೇಳುತ್ತೆ, ಹಾಡಿ. ಹಲೋ. ಹಲೋ. ಸ್ವಲ್ಪ ವಾಯ್ಸ್ ಇದಾಗ್ತೈತಿ. ಹೇಳ್ತೇವೆ ನೋಡಿ, ಹೇಳ್ತೀನಿ. ಹಾ ಸರ್. ಹಾ ಸರ್, ಹಾಡಾಡಿ. ಸರ್ ವಾಯ್ಸ್ ಬ್ರೇಕ್ ಆಗ್ತೈತೆ ಮೇಡಮ್. ಸರ್, ಸಾಂಗ್ ನೀವು ರೆಡಿ ಮಾಡ್ಕೊಂಡು ಕರೆ ಮಾಡಿ, ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ನಿಮ್ಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸರ್, ನಿಮ್ಗೊಂದು ಪ್ರಶ್ನೆ. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆಯುತ್ತಾರೆ? ಪ್ರಿಯದರ್ಶಿನಿ. ಪ್ರಿಯದರ್ಶಿ ಕರೆಕ್ಟ್ ಆನ್ಸರಾ? ಅದೇ ಕರೆಕ್ಟ್. ಹೇಗ್ ಗೊತ್ತು ಸರ್ ನಿಮ್ಗೆ ಇದು ಕರೆಕ್ಟ್ ಅಂತ?
ಅಂತ ಹಂಗ ಅಂದಾಜ್ ಅದೇ ಇರ್ಬೇಕಂತ. ಎಲ್ಲೂ ಓದಿಲ್ಲ, ಗೆಸ್ ಮಾಡಿದ್ದೀರಾ ಅಲ್ವಾ? ಗೆಸ್ ಮಾಡಿದ್ರೆ ರೈಟ್ ಆನ್ಸರ್ ಸರ್, ಪ್ರಿಯದರ್ಶಿ ಅಂತ ಕರೆಕ್ಟ್ ಉತ್ತರ. ಅಶೋಕನನ್ನ ಜನ ಪ್ರಿಯದರ್ಶಿ ಅಂತಾನೆ ಕರಿತಾ ಇದ್ರು. ಥ್ಯಾಂಕ್ ಯು ಸರ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಕರೆಕ್ಟ್ ಆನ್ಸರ್ ಪ್ರಿಯದರ್ಶಿ. ನೀವು ಹೇಳಿದ ಕರೆಕ್ಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್. ಕೊಡೋಣ ಸರ್ ಅಪ್ಕಮಿಂಗ್ ಡೇಸ್ ಅಲ್ಲಿ. ಹೌದ್ರಾ? ಆಯ್ತು, ನಮ್ಮ ಹಾಡಿಗೆ ಸ್ವಲ್ಪ ಹೇಳ್ತಂತ ಸ್ವಲ್ಪ. ಓಕೆ ಸರ್, ನೀವು ಪ್ರಿಪೇರ್ ಆಗ್ಬಿಟ್ಟು ಕರೆ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಕೊನೆಗೂ ಇದಕ್ಕೆ ಉತ್ತರ ಸಿಕ್ತು. ಕಾಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಪ್ರಿಯದರ್ಶಿ ಅಂತ ಕರಿತಾ ಇದ್ರು. ಸೊ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಕರೆ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳನ್ನ ಕರೆ ಕಟ್ಟಾಯಿತು. ಇನ್ನೊಂದು ಕರೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಅಮ್ಮ ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಇಲ್ಲಾಂದ್ರೆ ಟಿವಿ. ಹ್ಞೂನ್ರಿ. ನಮಸ್ತೆ, ಹೇಳ್ರಿ. ನಮಸ್ತೆ ಮಾ, ತಮ್ಮ ಹೆಸರು? ವಿಶ್ವ ಪರಿಸರ ದಿನದ ಶುಭಾಶಯಗಳು. ಧನ್ಯವಾದಗಳು ಮಾ, ತಮಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಇವತ್ತು ನಂದು ಹುಟ್ಟಿದ ಹಬ್ಬ ದಿನ. ಹೆಸರು? ಇವತ್ತು ಈಗ 64 ತುಂಬ 65 ಬೀಳ್ತಮ್ಮ. 65 ವರ್ಷ. ನಿಮ್ಮ ಹೆಸರು ಹೇಳಿಮಾ? ಮಂಜುಳಾ. ಮಂಜುಳಾ ಅವ್ರಿಗೆ. ಓಕೆ ಮಂಜುಳಾ ಅವರೇ, ನಮ್ಮ ಒಂದು ಟೀಮ್ ಕಡೆಯಿಂದ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ತಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಖುಷಿಯಾಗಿರಿ ಆಯ್ತಾ? ಆಯ್ತಮ್ಮ, ಆಯ್ತು. ಸೊ ಅಮ್ಮ, ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಹೌದಮ್ಮ. ಸೊ ನೀವೇನಾದ್ರೂ ಮಾಡಿದೀರಾ ಇವತ್ತು ಪರಿಸರ ದಿನಾಚರಣೆ? ನಮ್ಮ ಮನೆಯಲ್ಲಿ ಪಾಟಲ್ಲಿ ಕುದಿನ ಬೆಳೆಸಿದವಿ, ಹೂವಿನ ಗಿಡಗಳು ಹಾಕಿದವಿ ಸುತ್ತಲುವ. ದೇವರಿಗೆ ಹೂವು ಬಿಡ್ಸಕ ಒಂದ್ 7-8 ಜನ ಬೆಳಗ್ಗೆನೆ ಬಂದ್ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲರಿಗೂ ಹೂ ಕೊಡ್ತಾ ಇದವಿ. ನಮ್ಮ ತೋಟದಲ್ಲಿ ತರಕಾರಿ ಬೆಳಿತಾರೆ ಹುಡುಗರು, ಎಲ್ಲ ಬಂದವರಿಗೆಲ್ಲ ತರಕಾರಿ ದಾನ ಮಾಡ್ತಾ ಇದವಿ. ನಮ್ಮ ಹುಡುಗ ಲೆಕ್ಚರ್ BIT ಕಾಲೇಜಲ್ಲಿ, ಅವನ್ ಎಲ್ಲ ಗಿಡಗಳು ಬೆಳೆಸಿರೋದು. BIT ಕಾಲೇಜ್ ಲೆಕ್ಚರರ್ ನಂದೀಶ್ ಅಂತ, RS ನಂದೀಶ್. ಬಹಳ ತುಂಬಾ ಇಷ್ಟ ಅವನಿಗೆ ಗಿಡಗಳು ಬೆಳೆಸ್ಬೇಕು ಅಂದ್ರೆ. ಹೇಳಿಮಾ? ಗಿಡಗಳು ಹಾಕ್ಬೇಕು ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಅದು ಇರ್ಬೇಕು ಮಾ. ಈಗಿನ ಯೋಚನೆಗಳಲ್ಲಿ ಗಿಡಗಳು ಬೆಳೆಸ್ಬೇಕು, ಗಿಡಗಳ ಬಗ್ಗೆ ತುಂಬಾ ಅರಿವು ಇರ್ಬೇಕು. ಆಕ್ಚುಲಿ ನೀವು ಮಾಡ್ತಾ ಇರೋದು ಬಹಳ ಪುಣ್ಯವಂತವಾದ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾ. ಮೇಡಮ್ ಅವರೇ, ನಿಮಗೂ ಒಳ್ಳೇದಾಗ್ಲಿ. ನಿಮ್ ಹೆಸರು? ಅರ್ಪಿತಾ ಅಂತ. ಅಖಿಲ. ಚೆನ್ನಾಗಿರ್ರಿ. ನಿಮಗೂ ದೇವ್ರ ಆರೋಗ್ಯ ಅಭಿವೃದ್ಧಿ ಯಶಸ್ಸು ಕೊಡ್ಲಿ. ನಾನು ಕೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಮಾ. ನಿಮ್ಮ ಪ್ರೋತ್ಸಾಹ ಹೀಗೆ ನನ್ ಮೇಲಿರ್ಲಿ. ಅನಿಲ್ ಇಲ್ರಾ? ಅನಿಲ್ ಸರ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ ಮಾ, ಬರ್ತಾರೆ ಒಂದ್ ಸ್ವಲ್ಪ ದಿನ. ಹೌದಾ? ಬಹಳ ತುಂಬಾ ಸರಿ ಮಾಡ್ತಿದ್ವಿ, ಈಗ ನೋಡಿ ಮಾಡೇ ಇದ್ದಿಲ್ಲ. ಇವತ್ತು ಮಾಡಿದ್ವಿ ವಿಶ್ವ ಪರಿಷತ್ ದಿನ, ನಮ್ದು ಹುಟ್ಟಿದ ದಿನ. ಹೇಳ್ದಂಗ ಆಯ್ತು. ಓಕೆ ಮಾ, ಆಯ್ತು. ಧನ್ಯವಾದಗಳು ಮಾ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ. ನಿಮ್ಮ ಪ್ರೋತ್ಸಾಹ ನಮ್ಮ ಕಾರ್ಯಕ್ರಮದ ಮೇಲೆ, ನಮ್ಮ ಮೇಲೆ ಇದೇ ತರ ಇರ್ಲಿ ಮಾ. ಆಯ್ತಪ್ಪ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ ಆಯ್ತಮ್ಮ. ಪ್ರಶ್ನೆ ಕೇಳ್ಬೋದಾ? ಹೇಳ್ರಿ. ಓಕೆ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಾಚೀನ ಭಾರತದ ಕಾಲದಲ್ಲಿ ಉತ್ತರ ಭಾರತಕ್ಕೆ ಏನೆಂದು ಹೇಳುತ್ತಿದ್ದರು ಅಂತ ನನ್ನ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಉತ್ತರ ವ್ರತ, ವಿಂಧ್ಯಾಚಲ, ಹಿಮಾಚಲ, ದಕ್ಷಿಣ ವ್ರತ. ವಿಂಧ್ಯಾಚಲ. ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತಕ್ಕೆ ವಿಂಧ್ಯಾಚಲ ಅಂತ ಕರಿತಿದ್ರು ಅಂತ ನಿಮ್ಮ ಉತ್ತರನಾ? ಸೊ ಇದು ಅಲ್ಲಮ್ಮ ಆಕ್ಚುಲಿ ಉತ್ತರ. ನಾನು ನೆಕ್ಸ್ಟ್ ಉತ್ತರನ ಕೊಡೋದಕ್ಕೆ ಯಾರಾದ್ರೂ ಹೇಳಿಲ್ಲ ಅಂದ್ರೆ ಉತ್ತರ ಹೇಳ್ತೀನಿ, ಸರಿ? ಆಯ್ತು ಮೇಡಮ್, ಆಯ್ತು. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಎಸ್, ನನ್ನ ಇನ್ನೊಂದು ಕ್ವೆಶನ್ ಕೂಡ ರೆಡಿ ಆಗಿದೆ ಅಲ್ವಾ? ಸೊ ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತಕ್ಕೆ ಏನೆಂದು ಹೇಳುತ್ತಿದ್ದರು ಅಂತ ನನ್ನ ಪ್ರಶ್ನೆ. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ಅರ್ಪಿತಾ ಅವರೇ. ನಮಸ್ತೆ ಅಮ್ಮ. ಯಾರು ಮಾತಾಡ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ ಸವಿತಾ ಅಂತ ಮಾತಾಡ್ತಾ ಇರೋದು. ಸವಿತಾ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ನಿಮಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಮಾ. ನಿಮಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
ಥ್ಯಾಂಕ್ ಯು. So, ಟಿಫನ್ ಆಯ್ತಾ? ಹೇಳಿಮ್ಮ. ಟಿಫನ್ ಆಯ್ತಾ? ಹಾ, ನಂದು ಟಿಫನ್ ಆಯ್ತು, ನಿಮ್ದು ಆಯ್ತಾ? ನಮ್ದಾಯ್ತು. ಓಕೆ. ಏನ್ ಟಿಫನ್ ಮಾಡಿದ್ರಿ? ಚಪಾತಿ ಮಾಡ್ಕೊಂಡ್ಬಂದೆ. ನಿಮ್ದು? ನಮ್ದು ಇದು ರೀ, ರೈಸ್ ಬಾತ್. ಓಕೆ ಅಮ್ಮ, ಇವತ್ತು ನಿಮ್ಮ ಮನೆ ಸುತ್ತಮುತ್ತಲು ಯಾವ್ದಾದ್ರು ಗಿಡಗಳನ್ನ ಬೆಳೆಸಿದ್ದೀರಾ ಅಥವಾ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ನೀವೇನಾದ್ರೂ ಹೇಳೋವಂಥದ್ದಿದೆನಾ? ಎಲ್ಲರೂ ಮನೆಗೊಂದ್ ಗಿಡ ನೆಡ್ರಿ, ಪರಿಸರ ಉಳಿಸಿ. ಹೌದು. ನಾವು ಎಲ್ಲ ಗಿಡ ಹಾಕಿದೀವಿ. ಗಿಡ, ಕಣಗ್ಲು ಗಿಡ, ತುಳಸಿ ಗಿಡ, ಮನಿ ಪ್ಲಾಂಟ್ ಗಿಡ, ಎಲ್ಲಾ ತರದ್ದು ಹಾಕಿದೀವ್ರಿ. ಓಕೆ ಅಮ್ಮ, ನೀವು ಸಾಕಷ್ಟು ಗಿಡ ಬೆಳೆಸಿದ್ದೀರಾ ಅಂತ ಆಯ್ತು. ಹಾ, ಇದೇ ತರ ಇನ್ನೊಂದಿಷ್ಟು ಜಾಗ ಸಿಕ್ಕಲಿ ಎಲ್ಲ ಗಿಡಗಳನ್ನ ಬೆಳೆಸಿ, ಸರಿನಾ? ಹಾ, ಜಾಗ ಇಲ್ಲ ಮ್ಯಾಮ್, ಅದಕ್ಕೆ ಸುಮ್ನೆ ಇದೀವಿ, ಇಲ್ಲಾಂದ್ರೆ ಇನ್ನೂ ಹಾಕ್ತಾ ಇದ್ವಿ. ಗಿಡ ಬೆಳೆಸದೇ ಇರೋರ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸವಿತಾ ಅವರೇ? ಅದೇ ಹೇಳ್ತೀನ್ರಿ, ಗಿಡ ಬೇಡ್ರಿ, ಮನೆಗೊಂದು ಮರ ನೆಡಿ ಅಂತ. ಓಕೆ, ಮನೆಗೊಂದು ಗಿಡ ನೆಡಿ. ಎಸ್, ಪರಿಸರ ಉಳಿಸಿ. ಸೊ ನಮ್ಮ ಜನರಿಗೆ ಹಿಂಟ್ ಕೊಡ್ತಕ್ಕಂಥದ್ದು ಏನು ಅಂದ್ರೆ ಮನೆಗೊಂದು ಗಿಡ ನೆಡ್ಬೇಕು, ಪರಿಸರನ ಉಳಿಸ್ಬೇಕು ಅಲ್ವಾ? ಹಾ, ಪರಿಸರ ಉಳಿಸ್ಬೇಕು. ಪ್ರತಿಯೊಬ್ರು ಮನೆಗ ಒಂದೊಂದು ಗಿಡ ನೆಡಿ ಅಂತ ನೀವು ಕಾರ್ಯಕ್ರಮದಲ್ಲಿ ಹೇಳ್ಬೇಕು. ಸರಿ ಮಾ, ಹೇಳೇ ಹೇಳ್ತೀನಿ. ಸವಿತಾ ಅವ್ರ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಪ್ರತಿಯೊಬ್ರು ಮನೆಗೊಂದು ಗಿಡನ ನೆಡಿ, ಆಯ್ತಾ? ಪರಿಸರನ ಉಳಿಸಿ. ಸವಿತಾ ಅವರೇ, ನಿಮ್ಗೊಂದು ಪ್ರಶ್ನೆ. ಹಾ, ಕೇಳಿ ಮ್ಯಾಮ್. ಓಕೆ, ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತಕ್ಕೆ ಏನೆಂದು ಹೇಳುತ್ತಿದ್ದರು? ಆಪ್ಷನ್ಸ್ ಬಂದ್ಬಿಟ್ಟು ಉತ್ತರ ವ್ರತ, ವಿಂಧ್ಯಾಚಲ, ಹಿಮಾಚಲ ಹಾಗೆ ದಕ್ಷಿಣ ವ್ರತ. ಏ ಆಪ್ಷನ್ ರೀ ಫಸ್ಟ್ನೇದೆ, ಉತ್ತರ ವ್ರತನ? ಹಾ, ಉತ್ತರ ಭಾರತಕ್ಕೆ ಉತ್ತರ ವ್ರತ ಅಂತ ಕರೀತಾರ? ಕರೆಕ್ಟ್ ಅನ್ಕೋತೀರಾ? ಕರೆಕ್ಟ್ ಆನ್ಸರ್. ನಮಗ್ ಅನ್ಸಿದ್ ಹೇಳಿದೀವ್ರಿ. ಹೌದು. ಇದ್ರಿಂದ ಅದೇ ಇರ್ಬೋದು ಅಂತ. ಬಗ್ಗೆ ಯಾವಾಗಾದ್ರೂ ಇದ್ರ ಬಗ್ಗೆ ಓದಿದ್ರ ಸವಿತಾ ಅವ್ರೆ? ಹಾ, ಓದಿದ್ದೀವ್ರಿ ನಾವು ಕ್ಲಾಸ್ ಅಲ್ಲಿ ಓದಕ್ಕಾರ. ಅದೇ ಇರ್ಬೋದು ಅಂತ ಅದಕ್ಕೆ ಆನ್ಸರ್ ಹೇಳ್ದೆ. ಇದು ರೈಟ್ ಆನ್ಸರ್ ಸವಿತಾ ಅವರೇ, ನೀವು ಕರೆಕ್ಟ್ ಉತ್ತರವನ್ನ ಕೊಟ್ಟಿದ್ದೀರಾ, ಆಯ್ತಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಆಯ್ತು ಮ್ಯಾಮ್. ನಿಮಗೆ ಮತ್ತೊಮ್ಮೆ ಪರಿಸರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಪಿತಾ ಅವರೇ. ದಾವಣಗೆರೆಯಿಂದ ಫೋನ್ ಮಾಡಿದ್ದೀರಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ವತ್ಸಲ, ಚೂರು ಈ ಕಡೆ ಬಂದು ಮಾತಾಡ್ತೀರಾ? ಹಲೋ, ನೀವು ಸ್ಕೂಲ್? ಹಾ, ಕೇಳಿಸುತ್ತಪ್ಪ. ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ? ಎಷ್ಟನೇ ಕ್ಲಾಸು? ಇವತ್ತು ಸ್ಕೂಲ್ ಇಲ್ವಾ? ಇದೆ ಅಕ್ಕ. ಮತ್ತೆ ಹೋಗಿಲ್ವಾ? ಇಲ್ಲ ಅಕ್ಕ. ಸೊ ಇವತ್ತು ಎನ್ವಿರಾನ್ಮೆಂಟ್ ಡೇ ಗೊತ್ತಲ್ವಾ ನಿನ್ಗೆ? ಸೊ ನಿನಗೆ ಏನ್ ಗೊತ್ತು ಎನ್ವಿರಾನ್ಮೆಂಟ್ ಡೇ ಬಗ್ಗೆ? ಏನಾದ್ರೂ ಗೊತ್ತಿದೆನಾ? ಪ್ಲಾಂಟ್ಸ್ಗಳನ್ನ ನಿಮ್ಮ ಮನೆ ಸುತ್ತಮುತ್ತ ನೆಟ್ಟಿದ್ದೀರಾ? ಹಾ ಅಕ್ಕ, ನೆಟ್ಟಿದ್ದೀವಿ. ಓಕೆ, ಎಷ್ಟು ತುಂಬಾ ಪ್ಲಾಂಟ್ಸ್ ನೆಟ್ಟಿದ್ದೀರಾ ನಿಮ್ಮ ಮನೆ ಸುತ್ತಮುತ್ತಲು? ಓಕೆ, ನೀವು 5th ಸ್ಟ್ಯಾಂಡರ್ಡ್? ಸೊ ಪರಿಸರದ ಬಗ್ಗೆ ಯಾವ್ದು ಪೋಯಮ್ ಇಲ್ವಾ ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ? ಅಕ್ಕ, ನಾನು ಬುಕ್ಸ್ಗಳೆಲ್ಲ ಇಲ್ಲಿ ತಂದಿಲ್ಲ ಅಕ್ಕ. ಏನಪ್ಪ? ನಾನು ಇಲ್ಲಿಗೆ ಬುಕ್ಸ್ಗಳೆಲ್ಲ ತಂದಿಲ್ಲ. ಸೊ ನೀವ್ ಎಲ್ಲಿಂದ ಕರೆ ಮಾಡಿರೋದು? ಅಲ್ಲಿ ನಾವು ಇಲ್ಲಿ ಊರಾಗಿದ್ದೀವಿ, ನಾವು ನಮ್ಮೂರಿಲ್ಲ. ಹೌದಾ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಅಕ್ಕ, ನಮ್ಮ ಮಾತಾಡುತ್ತೆ ಅಂತೆ, ಕೊಡಪ್ಪ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ಯಾರು ಮಾತಾಡ್ತಾ ಇದ್ದೀರಾ? ಕುಮುದ ಅಂತ. ಕುಮುದ ಅವ್ರೆ, ನೀವು ದಾವಣಗೆರೆ ಅವರೇನಾ? ಹೌದು. ಏನ್ ಮಾಡ್ಕೊಂಡಿದ್ದೀರಾ? 7th ಸ್ಟ್ಯಾಂಡರ್ಡ್. ಇವಾಗ 7th ಸ್ಟ್ಯಾಂಡರ್ಡ್. ಸ್ಕೂಲ್ ಹಾಲಿಡೇ ಇದೆನಾ? ನೀವ್ ಹಾಲಿಡೇ ಹಾಕಿದ್ದೀರಾ? ನಾವೇ ಹಾಲಿಡೇ ಆಗಿದ್ದೀವಿ. ಓಕೆ, ಇವತ್ತು ನಿಮ್ಗೆ ಗೊತ್ತು ಅಲ್ವಾ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನಾಚರಣೆ? ಸಾಕ ಗೊತ್ತು. ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು? ಪರಿಸರ ಉಳಿಸ್ಬೇಕಂತ ಹೇಳ್ತಿದೀವಿ. ಓಕೆ, ಹೌದು, ಪರಿಸರ ತುಂಬಾ ನಾಶ ಆಗ್ತಾ ಇದೆ ಅಲ್ವಾ? ಅದನ್ನ ಪರಿಸರನ ಉಳಿಸ್ಬೇಕು, ಎಲ್ಲರಿಗೂ ಹೇಳೋದೇ ಅದು ಅಲ್ವಾ? ಎಸ್, ನೀವು ಕೂಡ ಪ್ಲಾಂಟಿಂಗ್ ಮಾಡಿದ್ದೀರಾ ಮನೆ ಸುತ್ತಮುತ್ತಲು? ಸಾಕಷ್ಟು ಮಾಡಿದ್ದೀರಾ ಅಂತ ಆಯ್ತು. ನಿಮ್ ಹೆಸರು ಅಕ್ಕ? ಅರ್ಪಿತಾ ಅಂತ. ಅರ್ಪಿತಾ. ಹಾ, ಹೇಳಪ್ಪ. ಏನ್ ಮಾಡ್ಕೊಂಡಿರಾ? ನಾನು ಇವಾಗ ಡಿಪ್ಲೊಮಾ ಕಂಪ್ಲೀಟ್ ಆಯ್ತು, ಇಂಜಿನಿಯರಿಂಗ್ ಜಾಯಿನ್ ಆಗ್ಬೇಕು. ಊಟ ಅಕ್ಕ? ಊಟ ಆಯ್ತು, ನಿಮ್ದು ಆಯ್ತಾ?
ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಆಯ್ತಾ, ಫ್ರೀ ಇದ್ದಾಗ. ಆಯ್ತು ಅಕ್ಕ. ಅಕ್ಕ ಊಟ ಆಯ್ತಾ? ನಂದು ಊಟ ಆಯಿತು. ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿಪ್ಪ, ನೀವು ಹೇಗಿದ್ದೀರಾ? ಅಕ್ಕ, ನೀವ್ ಎಲ್ಲಿದ್ದ ಮಾತಾಡ್ತಿದ್ದೀರಾ? ನಾನು ದಾವಣಗೆರೆಯಿಂದಾನೆ. ದಾವಣಗೆರೆ. ಹಾ. ಥ್ಯಾಂಕ್ ಯು ಸೋ ಮಚ್ ವತ್ಸಲ ಹಾಗೂ ಕುಮುದ ಅವ್ರಿಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅಕ್ಕ ಹಲೋ. ಹಾ ಹೇಳಿ. ಅಕ್ಕ ಹೇಳಿ. ನಾಳೆ ಫೋನ್ ಮಾಡ್ತೀವಿ, ಎತ್ರಿ. ಓಕೆ, ಕರೆ ಮಾಡಿ. ನೀವು ದಿನ ಕರೆ ಮಾಡಿದ್ರು ಕಾಲ್ ಪಿಕ್ ಮಾಡ್ತೀವಿ, ಸರಿನಾ? ಹಾ ಸರಿ ಅಕ್ಕ. ಬಾಯ್. ಸೊ ಎಷ್ಟು ಕ್ಯೂಟಾಗಿ 5th ಸ್ಟ್ಯಾಂಡರ್ಡ್ ಮಗು ವತ್ಸಲ ಅವ್ರ ಜೋಡಿ ಮಾತಾಡಿದ ಖುಷಿ ಅನಿಸುತ್ತೆ. ಚಿಕ್ಕ ಮಕ್ಕಳೆಲ್ಲ ಕರೆ ಮಾಡಿ ಮಾತಾಡಿದಾಗ. ಸೊ ಇನ್ನೊಂದು ಕರೆ ಬರ್ತದೆ, ಕರೆ ಕಟ್ಟಾಯಿತು. ಖುಷಿ ಅನಿಸುತ್ತೆ ಚಿಕ್ಕ ಮಕ್ಕಳ ವಾಯ್ಸ್ ಕೇಳೋದಕ್ಕೆ. ಚಿಕ್ಕ ಮಕ್ಕಳು ಹೆಂಗೆ ಅಂತಂದರೆ ಒಂಥರ ಪೀಸ್ ಆಫ್ ಮೈಂಡ್ ಇದ್ದಂಗೆ. ಅವರು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ತುಂಬ ಖುಷಿ ಕೊಡುತ್ತೆ. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ, ಯಾರು ಮಾತಾಡ್ತಾ ಇದ್ದೀರಾ? ನಮ್ಮ ಹೆಸರು ನೇತ್ರಾವತಿ ಅಂತ ಮೇಡಮ್. ನೇತ್ರಾವತಿ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ನಾವು ಇಲ್ಲಿ ತ್ಯಾವಣಿಗೆ ಅಂತ. ತ್ಯಾವಣಿಗೆಯಿಂದ ಕರೆ ಮಾಡಿದ್ದೀರಾ? ತಿಂಡಿ ಆಯ್ತಮ್ಮ? ಆಯ್ತು, ನಿಮ್ದು ಆಯ್ತಾ ಮೇಡಮ್? ನಂದು ಟಿಫನ್ ಆಯ್ತು ಅಮ್ಮ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ನೇತ್ರಾವತಿ ಅವರೇ. ಸೊ ನಿಮಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮಗೂ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮಾ. ಪರಿಸರ ಯಾರಿಗಾದ್ರೂ ಇವತ್ತು ಏನಾದ್ರೂ ವಿಶೇಷ ತಿಳಿಸೋದಿತ್ತಾ? ಏನಿಲ್ಲ, ಪರಿಸರನ ಎಲ್ಲ ಹಾಳ್ ಮಾಡ್ತಾ ಇದಾರೆ ಹೊರತು ಉಳಿಸ್ತಾ ಇಲ್ಲ ಅದನ್ನ. ಸಿಟಿಗಳಲ್ಲೂ ಮರನೆಲ್ಲ ಕಡಿತಾನೆ ಇದಾರೆ. ಹೌದು, ನೀವು ಆ ತರ ಪರಿಸರ ನಾಶ ಮಾಡ್ತೀರ, ಪರಿಸರ ಹಾಳು ಮಾಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಳ್ ಮಾಡ್ಬಾರ್ದು, ಇನ್ನು ಬೆಳೆಸ್ಬೇಕೆ ಹೊರತು ಅದನ್ನ ಕಡಿಬಾರ್ದು. ಮರಗಳನ್ನಾಗ್ಲಿ ಗಿಡಗಳನ್ನಾಗ್ಲಿ ಬೆಳೆಸ್ಬೇಕು. ಹೌದು ಮಾ, ಹೌದು. ಹಾಳು ಮಾಡಬಾರ್ದು, ಪರಿಸರನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಹೌದು. ಸೊ ನಿಮ್ಮ ಸ್ಕೂಲ್ ಡೇಸ್ ಏನಾದ್ರು ಮೆಮೊರೀಸ್ ಇದೆನಾ ಪರಿಸರ ದಿನಾಚರಣೆ ಅಂಗವಾಗಿ? ನಾವೆಲ್ಲ ಅಲ್ಲಿ ಸ್ಕೂಲಲ್ಲಿ ಇದ್ದಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಗಿಡ ಎಲ್ಲ ನೆಡ್ತಾ ಇದ್ವಿ. ಹೌದು. ಯಾವಾಗ ಬಂತು ಅಂದ್ರೆ ಸಾಕು, ಈ ಜೂನ್ ಬಂತು ಅಂದ್ರೆ ಗಿಡಗಳೆಲ್ಲ ನಮ್ ಸರ್ ಎಲ್ಲ ಏರ್ಸಿ ಗಿಡ ನೆಡ್ಸಾರು. ಅದೆಲ್ಲ ನೆನ್ಪೈತಿ ಮೇಡಮ್. ಸೊ ಹೌದು ಮಾ, ಈ ಒಂದು ವೆದರ್ಗೆ ಗಿಡ ನೆಟ್ರೆ ಮಳೆಗಾಲ ಬರ್ತಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಗಿಡಗಳು ಚಿಗಿರಿ ಹಚ್ಚ ಹಸಿರು ತುಂಬಿರುತ್ತೆ ಅಲ್ವಾ ಸ್ಕೂಲ್ ಸುತ್ತಲೂ. ಹೌದು. ಈಗ ಬೇರೆ RCB ನೋಡ್ ಮಕ್ಕಳೆಲ್ಲ ಅಪ್ಪ ಅಮ್ಮನ್ನ ಕೇಳ್ಕೊಂಡು ಹೋಗ್ಬೇಕಾಯ್ತು. ಇವ್ರ ಮಕ್ಕಳನ್ನ ಕಳ್ಸಕ್ಕಿಂತ ಮುಂಚೆ ಬೇಡ ಇಲ್ಲೇ ಸೆಲೆಬ್ರೇಟ್ ಮಾಡ್ರಿ ಅಂತ ಹೇಳ್ಬೇಕಾಯ್ತು. ಹೌದು. ಅವ್ರು ನೋಡಿ ಈಗ 13 ಜನ ಮಕ್ಕಳು ಹೋಗಿರೋದು. ಅವ್ರ ತಂದೆ ತಾಯಿಗೆ ಎಷ್ಟು ನೋವು. ಹೌದು ಮಾ, ಇದು ತಂದೆ ತಾಯಿಗೆ ನೋವೇ. ಅವರು ಮುಂಚೆನೆ ಜಾಗೃತವಾಗಿರ್ಬೇಕಾಯ್ತು. ಅದನ್ನ ಕಳ್ಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತಾಗುದು. ಹೌದು ಮಾ, ನೀವ್ ಹೇಳ್ತಿರೋದ್ ನಿಜ. ಯಾವ್ದಾದ್ರು ಒಂದು ವ್ಯಕ್ತಿನ ಕಳ್ಕೊಂಡ್ಮೇಲೆ ಅವರ ಬೆಲೆ, ಅದು ನೋವು ಏನು ಅಂತ ಗೊತ್ತಾಗದ. ಅಲ್ಲಿ ತನಕ ನೀವೇನಂದ್ರೆ ಆ ಬೆಲೆ, ಆ ನೋವು ಗೊತ್ತಾಗಲ್ಲ. ಅವ್ರನ್ನ ಕಳ್ಕೊಂಡಾಗ್ಲೇ ಅದು ನೋವು ಏನು ಅಂತ ಗೊತ್ತಾಗೋದು. ಸಮಾಧಾನ ಮಾಡ್ಕೊಳ್ಳಿ ಮಾ, ಏನು ಮಾಡೋಕ್ ಆಗೋದಿಲ್ಲ. ವಿಧಿ, ಹುಷಾರಾಗಿರಿ ಮಾ. ಮೇಡಮ್, ನಮ್ ಕಡೆ ತಿಳಿಸೋದು, ದಯವಿಟ್ಟು ಹುಷಾರಾಗಿರಿ ಆಯ್ತಾ? ಧನ್ಯವಾದಗಳು ಮೇಡಮ್. ಎಸ್, ಈಗಿನ ಒಂದು ಇದಕ್ಕೆ ತುಂಬ ಹುಷಾರಾಗಿರ್ಬೇಕು. ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಕೆಲವೊಂದು ಸತಿ ಪದಗಳು. ಅವರ ಇನ್ನೊಂದು ಕರೆ ಬರ್ತದೆ. ನಮಸ್ತೆ ವಿನಯ್ ಸರ್. ಹೇಗಿದ್ದೀರಾ ಸರ್? ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀವಿ ಮೇಡಮ್. ಸರ್ ವಾಯ್ಸ್ ಎಕೋ ಆಗ್ತಿದೆ ನನಗೆ. ಓಕೆ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಡೌನ್ ಮಾಡ್ತೀನಿ. ಓಕೆ ಸರ್. ಮ್ಯೂಟ್ ಮಾಡ್ತೀನಿ. ಹಾ ಮೇಡಮ್, ಹೇಳಿ ಮೇಡಮ್. ಹಾ ಸರ್ ಹೇಳಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ? ಹಾ ಮೇಡಮ್. ಏನ್ ಮಾಡ್ತಿದ್ದೀರಾ ಇವತ್ತೆಲ್ಲ ಪ್ರೋಗ್ರಾಮ್ಸ್? ಏನಿಲ್ಲ ಮೇಡಮ್, RCB ಇದೆ, ಅದೇ ಖುಷಿ ಮೇಡಮ್. ಓ, RCB ಕ್ರೇಜ್ ಅಲ್ಲಿ ಇದ್ದೀರಾ ನೀವಲ್ವಾ? ಹೌದು ಮೇಡಮ್, ವಿರಾಟ್ ಕೊಹ್ಲಿ ಇದ್ರೆ ಸಾಕು ಮೇಡಮ್, ನಮಗೆ ಏನು ಬೇಡ. ಅದು ನಿಜ ಸರ್, ನೀವೇ ಹೇಳೋದು ಕರೆಕ್ಟ್. ಫುಲ್ ವಿಡಿಯೋ ನೋಡಿದೆ ಮೇಡಮ್, ಪುನೀತ್ ರಾಜ್ಕುಮಾರ್ ಹಾಕಿದ್ರು ವಿಡಿಯೋ ನೋಡಿದೆ. RCB ಗೆದ್ರಲ್ಲ ಮೇಡಮ್, ಪುನೀತ್ ರಾಜ್ಕುಮಾರ್ ವಿಡಿಯೋ ಹಾಕಿದ್ರು, ಓಕೆ, ಬ್ಯಾಟ್ ಹಿಡ್ಕೊಂಡಿರೋದು ನೋಡಿದೆ ಮೇಡಮ್, ಚೆನ್ನಾಗಿತ್ತು ಅದು ವಿಡಿಯೋ. ಹೌದು ಸರ್, ಆಕ್ಚುಲಿ ಅದನ್ನೇ ಹಾಕಿದ್ರು ವಿಡಿಯೋನ. ಇವತ್ತು ಯಾರಿಗಾದ್ರೂ ಏನಾದ್ರೂ ವಿಶೇಷ ತಿಳಿಸೋದಿದೇನಾ ಸರ್? ಇಲ್ಲ ಮೇಡಮ್, ಇಲ್ಲ. ಓಕೆ, ನಿಮಗೆ ವಿಶ್ವ ಪರಿಸರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಸರ್. ತಮಗೂ ಕೂಡ ಮೇಡಮ್, ಸೇಮ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್.
ಕ್ವಶನ್ ಕೇಳಿ ಮೇಡಮ್. ಎಸ್ ಸರ್, ಎಸ್ ಎಸ್ ಎಸ್. ಸೊ ನಿಮ್ಮ ಪ್ರಶ್ನೆ ಬಂದ್ಬಿಟ್ಟು ರಾಜ್ಯಪಾಲರ ನಿವಾಸಕ್ಕೆ ಏನೆಂದು ಹೇಳುತ್ತಾರೆ ಅಂತ. ಆಪ್ಷನ್ಸ್ ಕೊಡ್ತೀನಿ. ರಾಜನಿವಾಸ, ರಾಜಭವನ, ಲೋಕಭವನ, ಗವರ್ನರ್ ಮನೆ. ರಾಜಭವನ ಮೇಡಮ್. ರಾಜಭವನನಾ? ಗವರ್ನರ್ ಮನೆ ಅನ್ನಲ್ವಾ? ರಾಜಭವನ ಮೇಡಮ್. ಸರ್ ನೋಡಿ, ಗವರ್ನರ್ ಮನೆ ಅಲ್ವಾ? ನನಗೆ ಅದೇ ಅನಿಸ್ತಿದೆ ಮೇಡಮ್, ಈಗ ಹೇಳಿದ್ನಲ್ಲ. ರೈಟ್ ಆನ್ಸರ್ ಸರ್. ಆಕ್ಚುಲಿ ನೀವು ಹೇಳಿದ ಕರೆಕ್ಟ್ ಉತ್ತರ. ಕೇಳಿದ್ದೆ ಇದು ಬುಕ್ಕಲ್ಲಿ ಓದಿದೆ ಮೇಡಮ್ ಅದು. ಓ, ಬುಕ್ಕಲ್ಲಿ ಓದಿದ್ರಿ ಒಮ್ಮೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗಂತೂ ನಿಮಗೆ ಯುಟಿಲೈಸ್ ಆಗುತ್ತೆ. ಹಾ ಮೇಡಮ್, ಕರೆಕ್ಟ್ ಮೇಡಮ್. ಸರಿ ಸರ್, ಬುಕ್ಸ್ ನ ಓದ್ತಾ ಇರಿ ಇದೇ ರೀತಿ, ಸರಿನಾ? ಹಾ ಮೇಡಮ್. ಜೈ ಆಂಜನೇಯ ಮೇಡಮ್. ಹಾ, ಜೈ ಆಂಜನೇಯ. ಜೈ ಆಂಜನೇಯ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ? ನಾವು ದಾವಣಗೆರೆ ಜಿಲ್ಲೆ ಎಕ್ಕನಹಳ್ಳಿ ಅಂತ ಮೇಡಮ್ ಅವರೇ. ಓಕೆ ಅಮ್ಮ, ತಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ ಅವರೇ, ಹೌಸ್ ವೈಫಾ ನೀವು? ಹೌದಮ್ಮ. ಹೌದು. ಟಿಫನ್ ಮಾಡ್ಕೊಂಡ್ರಾ? ಹ್ಞೂ ಮೇಡಮ್, ಆಯ್ತು ಮೇಡಮ್. ನಿಮ್ದು? ನಂದು ಟಿಫನ್ ಆಯ್ತುಮ್ಮ. ಇವತ್ತು ಪರಿಸರ ದಿನಾಚರಣೆ. ನಿಮ್ಮ ಮನೆ ಸುತ್ತಮುತ್ತಲ ಯಾವ್ದಾದ್ರು ಗಿಡಗಳು ಮರಗಳನ್ನ ನೆಟ್ಟಿದ್ದೀರಾ ಅಥವಾ ಇವತ್ತೇನಾದ್ರೂ ನೆಡ್ತಿದ್ದೀರಾ? ಇವತ್ತು ಏನು ನೆಡಲ್ಲ, ಆಲ್ರೆಡಿ ಅದಾವ, ಬಹಳ ತುಂಬಾ ಇದಾವೆ. ಮನೆ ಸುತ್ತಮುತ್ತಲೂ ಇದಾವೆ? ಹೌದಮ್ಮ. ಓಕೆ. ಸೊ ಸುತ್ತಮುತ್ತಲ ಬೆಳೆಸೋ ಅವಶ್ಯಕತೆ ಇಲ್ಲ ಅಂತನಾ? ಹೌದಕ್ಕ, ಇದಾವೆ ಸಾಕು. ಮುಂದೆ ಹಿಂದೆಲ್ಲ ಗಿಡ ನೆಟ್ಟಿವಿ. ಓಕೆ, ತುಂಬಾ ತರದ ಗಿಡ ನೆಟ್ಟಿದ್ದೀರಾ. ನಿಮಗೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿದೆ ಅಲ್ವಾ? ಹೌದು ಮೇಡಮ್. ಫ್ರೆಶ್ ಗಾಳಿ ಮನೆ ಸುತ್ತಮುತ್ತಲು ಅಲ್ವಾ? ಹೌದಕ್ಕ. ಹಳ್ಳಿಯಲ್ಲಿ ಬೇರೆ ಇದ್ದೀರಾ, ಏನು ಧೂಳಿರಲ್ಲ, ಸಿಟಿ ಟೆನ್ಷನ್ಸ್ ಇರಲ್ಲ ಅಲ್ವಾ? ಹೌದಮ್ಮ. ಇದೇ ತರ ಚೆನ್ನಾಗಿ ಇರಿ, ಆಯ್ತಾ? ಆಯ್ತಕ್ಕ. ನಿಮ್ಗೆ ಒಂದು ಪ್ರಶ್ನೆ ಮಾ. ಆಯ್ತಮ್ಮ. ಹೊಯ್ಸಳ ಅರಸರಲ್ಲಿ ಪ್ರಖ್ಯಾತನಾದ ದೊರೆ ಯಾರು ಅಂತ ಆಪ್ಷನ್ಸ್ ಹೇಳ್ತೀನಿ. ವೀರಬಲ್ಲಾಳ, ಕೃಷ್ಣದೇವರಾಯ, ಸಳ, ವಿಷ್ಣುವರ್ಧನ್. ಹೊಯ್ಸಳ ಅರಸರಲ್ಲ? ಓಕೆ ಮಾ. ಹೊಯ್ಸಳ ಅರಸರಲ್ಲಿ ಪ್ರಖ್ಯಾತನಾದ ದೊರೆ ಯಾರು ಅಂತ ನನ್ನ ಪ್ರಶ್ನೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ವೀರಬಲ್ಲಾಳ, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕೃಷ್ಣದೇವರಾಯ, ಮೂರನೇ ಆಪ್ಷನ್ ಬಂದ್ಬಿಟ್ಟು ಸಳ, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ವಿಷ್ಣುವರ್ಧನ. ಅದೇ ಕೃಷ್ಣದೇವರಾಯ ಅಥವಾ ವಿಷ್ಣುವರ್ಧನ್ ಇರ್ಬೇಕು ಮೇಡಮ್ ಅವರೇ. ಒಂದ್ ಮಾತ್ರ ಹೇಳ್ಬೇಕು ನೀವು, ಅದ್ ಹೆಂಗೆ ಎರಡೆರಡು ಹೇಳ್ತೀರಿ? ವಿಷ್ಣುವರ್ಧನ್ ಹೋಗ್ಲಿ ಮೇಡಮ್. ಇರ್ಬೇಕು. ಎಲ್ಲಾದ್ರೂ ಓದಿದ್ರಾ ಇದ್ರ ಬಗ್ಗೆ? ಸ್ಕೂಲಾಗ ಹೋದಾಗ ನೆನ್ಪು ಮೇಡಮ್ ಅವರೇ, ನೆನ್ಪು ಮರ್ತೋಗ್ಬಿಡತಿ. ಓಕೆ, ವಿಷ್ಣುವರ್ಧನ್ ಇರ್ಬೋದೇನೋ. ವಿಷ್ಣುವರ್ಧನ್ ಸರಿ ಉತ್ತರಮ್ಮ. ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರಿ. ಒಂಚೂರು ನೆನಪಿಟ್ಕೊಂಡು ಸ್ಕೂಲಿಗೆ ಹೋಗಿದ್ದು. ನಿಮ್ಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಮಾ. ಆಯ್ತಪ್ಪ, ನಿಮಗೂ ಕೂಡ ಧನ್ಯವಾದಗಳು. ಆಯ್ತು. ಸೊ ಹೌದು, ಯಾರಿಗಾದ್ರೂ ಕರೆ ಮಾಡಿದ್ರು ಕೂಡ ಎಷ್ಟು ಚಂದ ಮನೆ ಸುತ್ತಮುತ್ತಲು ವಿಶ್ವ ಪರಿಸರವನ್ನು ಬೆಳೆಸಿದ್ದೀನಿ ಅಂತ ಹೇಳ್ತಾರೆ. ತುಂಬ ಖುಷಿ ಅನಿಸುತ್ತೆ. ಗಿಡಗಳನ್ನ ಬೆಳೆಸಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ನಾಶ ಮಾಡೋರು ಇದ್ದಾರೆ, ಕೆಲವೊಂದು ಕಡೆ ಗಿಡ ಬೆಳೆಸೋರು ಕೆಲವೊಂದು ಕಡೆ ಇದ್ದಾರೆ ಅಂತ ಕೇಳ್ಪಟ್ರೆ. ನೆಕ್ಸ್ಟ್ ಅಪಾರ್ಟ್ ಆಫ್ ದಟ್, ದಯವಿಟ್ಟು ಇವಾಗ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಸುತ್ತಮುತ್ತಲು ಏನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇರೋದು? ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಹರ್ಸಿಪುರ. ಮಂಜುಳಾ ಅವರೇ, ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನ ಅಲ್ವಾ? ಸೊ ಇವತ್ತು ನೀವು ಯಾರಿಗಾದ್ರೂ ವಿಶಸ್ ತಿಳಿಸೋದಿದೆನಾ? ವಿಶಸ್ ಅಂದ್ರೆ ಯಾರ್ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೋ ಅವ್ರಿಗೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಹೌದು ಮಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಕಡೆಯಿಂದ, ಹಾಗೆ ನಮ್ಮ ವಾಹಿನಿ ಕಡೆಯಿಂದ. ಪರಿಸರ ಬಗ್ಗೆ ಒಂದು ಹಾಡು ಹೇಳ್ತೀರಾ ಮಂಜುಳಾ ಅವರೇ? ಹಾ ಮೇಡಮ್, ಹೇಳ್ತೀನಿ. ಹಾಡಿ. ಮುಸುಕು ಮುತ್ತಿದೆ ಬೆಳಿಗ್ಗೆ ಬೆದಿಲೆದ್ದಿದ್ದಾರೆ ಉರಿದುರಿದು, ಪರಿಸರ ಕಲುಷಗೊಂಡಿದೆ ಸಿರಿದು, ಜೀವಕೋಟಿ ಮುಂದೆ
ಒಂದೊಂದು ಇರೋದು. ಥ್ಯಾಂಕ್ ಯು ಸೋ ಮಚ್ ಮಾ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಯಾವಾಗಲೂ ಹಾಡು ಹೇಳ್ತೀರಾ ಅಂದರೆ ಹಿಂಗೆ ರೆಡಿ ಇರ್ತೀರಾ. ಇದೇ ಥರ ಕರೆ ಮಾಡ್ತಾ ಇರಿ. ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಹಾಡನ್ನ ಹಾಡ್ತಾ ಇರಿ, ಸರಿನಾ? ನಿಮಗೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮ್ಯಾಮ್, ಇವತ್ತು ಕ್ವೆಶನ್ಸ್ ಎಲ್ಲ ಮುಗಿದ್ವು ಆ್ಯಕ್ಚುಲಿ. ಹಾಂ, ಥ್ಯಾಂಕ್ ಯು ಸೋ ಮಚ್ ಮಾ. ಕಾರ್ಯಕ್ರಮಕ್ಕೆ ಇದೇ ಥರ ಕರೆ ಮಾಡ್ತಾ ಇರಿ. ಇವತ್ತು ವಿಶ್ವ ಪರಿಸರ ದಿನ ಜೊತೆಗೆ ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೆ. ಯಾರೆಲ್ಲ ITI ಹಾಗೂ ಸೆಕೆಂಡ್ PUC ಮುಗಿಸಿದಾರ ನಿಮಗೆಲ್ಲರಿಗೂ ಒಂದು ಡಿಪ್ಲೊಮೋದು ಅವಕಾಶ ಇದೆ. ಏನಂತಂದರೆ ಲ್ಯಾಟ್ರಲ್ ಎಂಟ್ರಿ, ಅಂದರೆ ಡಿಪ್ಲೊಮೋದ 2ನೇ ವರ್ಷಕ್ಕೆ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಅಂದರೆ 2ನೇ ವರ್ಷದ 3ನೇ ಸೆಮಿಸ್ಟರ್ಗೆ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಇದು ಬಂದುಬಿಟ್ಟು ಜೂನ್ 14ರ ಒಳಗೆ ಮುಗಿಯುತ್ತೆ. ನೀವು ಆಫ್ಲೈನೇ ಹೋಗಿಬಿಟ್ಟು ಜಾಯಿನ್ ಆಗಬೇಕು. ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಒಂದು ಕಾಲೇಜ್, ಪಾಲಿಟೆಕ್ನಿಕ್ಸ್ ಕಾಲೇಜ್ ಯಾವುದಿರುತ್ತೆ ಅದಕ್ಕೋಗಿ ಜಾಯಿನ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಗೌರ್ಮೆಂಟ್ ಕೊಟ್ಟಿರೋ ಒಂದು ಸೌಲಭ್ಯನ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇದ್ದೀರಾ? ನಾವು ನೀಲಮ್ಮರ್ ಅಂತ ಹೇಳಿ. ನೀಲಮ್ಮ ಅವರು ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ಮೇಡಮ್ ಅವರೇ, ಬೆಂಗಳೂರಿಂದ. ಓಕೆ, ಬೆಂಗಳೂರಿಂದ ಕರೆ ಮಾಡಿದ್ದೀರಾ? ಹ್ಞೂನ್ರಿ ಮೇಡಮ್ ಅವರೇ. ಆರಾಮ್ರಿ ಮೇಡಮ್ ಅವರೇ? ತಿಂಡಿ ಆತ್ರ? ತಿಂಡಿ ಆಯ್ತು ಮೇಡಮ್, ನಿಮ್ದು ತಿಂಡಿ ಆಯ್ತಾ? ಇಲ್ರಿ ಮೇಡಮ್ ಅವ್ರ, ಇವಾಗ ಮಾಡ್ಬೇಕು. ಟೈಮ್ ಆಗಿಲ್ವಾ ಅಮ್ಮ? ಏನ್ರಿ ಟೈಮ್ ಆಗಿಲ್ವಾ ತಿಂಡಿ ಮಾಡಕ್ಕೆ? ಇಲ್ಲ, ಟೈಮ್ ಮತ್ತೆ ಮಕ್ಕಳೆಲ್ಲ ಹೋಗಲ್ಲ, ಮೊಮ್ಮಕ್ಕಳು ಕಳಿಸಿದ್ವಿ. ಓಕೆ, ಕ್ಲಾಸ್ ಇವತ್ತಿದ್ದು ನಿಮ್ದ? ಹಾ ಮ್ಯಾಮ್, ನಿನ್ನೆಯಿಂದ ಶೋ ಮಾಡ್ತಾ ಇದ್ದೀನಿ. ಹೌದ್ರಾ? ಓಕೆ. ನಿಮ್ಮ ಹೆಸರು ಮೇಡಮ್ ಅವರೇ? ಅರ್ಪಿತಾ ಅಂತ ಮ್ಯಾಮ್. ಏನ್ರಿ? ಅರ್ಪಿತಾ. ಅರ್ಪಿತಾ, ಓಕೆ ಮೇಡಮ್ ಅವ್ರ. ಎಲ್ಲಿಂದ? ದಾವಣಗೆರೆ ನೀವು? ಹಾ ಮ್ಯಾಮ್, ನಾನು ದಾವಣಗೆರೆನೆ. ಹೌದ್ರಾ? ಥ್ಯಾಂಕ್ಸ್ ಮೇಡಮ್ ಅವ್ರೆ, ಚೆನ್ನಾಗಿ ಆತ್ಬಿಟ್ರಿ, ನೀವು ಚೆನ್ನಾಗಿ ನಡ್ಸ್ಬಿಡ್ತೀರಿ. ಅಂದ್ರೆ ಇವತ್ತೇ ಫಸ್ಟ್ ಕಾಲ್ ನಿಮ್ದು? ನಿನ್ನೆಯಿಂದ. ಹೌದ್ರಾ? ನನ್ನಿಂದ ನಾ ಮಾಡಿದೆ ಅಂದ್ರೆ ಇವತ್ತು ತಿಂಡಿ ಆಗಿಲ್ಲ ಮೇಡಮ್? ಚೆನ್ನಾಗಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಸೊ ನೀವು ಪರಿಸರದ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಪರಿಸರ ಬಗ್ಗೆ ಅಂತಂದ್ರೆ ಅದೇ ಎಲ್ಲ ಇದು ಏನಾರ ಆತು, ಗಿಡ ಮರಗಳು ಎಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಲ್ರಿ ಮೇಡಮ್ರೆ? ಹೌದು ಮೇಡಮ್, ನಿಜ. ಚೆನ್ನಾಗಿ ಎಲ್ಲ ರೋಡ್ನಾಗೆಲ್ಲ ಇವಾಗೆಲ್ಲ ಬಹಳ ಮರಗಳು ಮೊದ್ಲೆಲ್ಲ ಇದ್ವು, ಇವಾಗೆಲ್ಲ ಇಲ್ರಿ ಮೇಡಮ್. ನಮ್ಮೂರ್ ಕಡೆಗೆಲ್ಲ ಹೋಗ್ತಿದ್ವಲ್ಲ ದುರ್ಗದ ಕಡೆಗೆ, ಆ ಕಡೆ ಎಲ್ಲ ಬಹಳ ಮಳೆ ಇರೋದು, ಮರಗಳೆಲ್ಲ ಬಹಳ ಇವಾಗೆಲ್ಲ ತಗದ್ಬಿಡ್ತಾರ ನೋಡ್ರಿ. ನಮ್ಮ ಮರಗಳೇ ಕಡಿಮೆ ಆದ್ರೂ ಈಗ. ಹೌದು ಮಾ, ರೋಡ್ ಮಾಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಸುತ್ತ ಅಕ್ಕಪಕ್ಕ ಇರ್ತಕ್ಕಂಥ ಮರಗಳನ್ನೆಲ್ಲ ಕಡ್ದು ಬಿಡ್ತಾರೆ, 2 ವೇ ಮಾಡ್ತಾರೆ, ಮಧ್ಯದಲ್ಲಿ ಒಂಚೂರು ಗಿಡಗಳು ನೆಡ್ತಾರೆ, ಅವು ಮಳೆ ಬಂದಾಗೆ ಚಿಗುರೋದು, ಮತ್ತೆ ಯಾವತ್ತು ಏನೋ ಅದು ಇಂಪ್ಲಿಮೆಂಟ್ ಆಗೋದು ಬಹಳ. ಇವಾಗಂತ ಎಲ್ಲ ಕಡೆಗೆ ಹಂಗಾಯ್ತು ಬಿಡ್ರಿ ನಮ್ದು, ಎಲ್ಲಿ ಮರಗಳೇ ಎಲ್ಲ ಒಟ್ಟ ಎಲ್ಲ ಕಡೆಗೂ ಕಡಿಮೆ ಆಗ್ಬಿಡ್ತವೆ. ಏನು ಇದು ತೋಟಗಳಿಗೆ ಎಲ್ಲ ಸೈಡ್ ಅವಾಗ ಎಲ್ಲ ಹಳ್ಳಿ ಕಡೆ ತೋಟ ಕಡೆ ಹೋದ್ರೆ ನೋಡ್ಬೋದು ಅಲ್ವಮ್ಮ? ಹೌದೌದು, ಕರೆಕ್ಟ್. ನಮ್ಮೂರ್ ಸೈಡ್ ಎಲ್ಲ ಅಲ್ಲೇ ಎಲ್ಲ ದುರ್ಗ, ಅಣ್ಣಾಪುರ ಅವೆಲ್ಲ ಅಲ್ಲೆಲ್ಲ ಹಾಕಿದಾರೆ. ನಾವಿಲ್ಲಿ ಮಗಳು ಕೊಟ್ಟಿವೆಲ್ಲ, ದಾವಣಗೆರೆ ನಮ್ದುಯಾ. ಇಲ್ಲಿಗೆ ಮಗಳು ಕೊಟ್ಟಿವಿ ಅಂತ ಇಲ್ಲಿ ಬಂದಿ ಮೊಮ್ಮಕ್ಳಿಗೆ ಒಂದ್ ಸ್ವಲ್ಪ ಹುಷಾರಿಲ್ಲ. ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಹ್ಞೂನ್ರಿ ಮೇಡಮ್, ಈಗ ಆಲ್ರೆಡಿ ಬೆಂಗಳೂರಾಗ ಇದೀನಿ. ನಾನು ಅಲ್ಲೇ ಬಂದು ಅಲ್ಲೇ 15 ದಿವಸ ಆತು. ನಾನ್ ಮಾಡ್ತಾ ಅವ್ರ ಸಾರಿ ಮಾಡ್ತಾನೆ ಇದ್ದೆ, ಅದಕ್ಕೆ ನೀವು ಯಾಕಂದ್ರೆ ಧ್ವನಿಗಿದಾತಲ್ಲ ಅದಕ್ಕೆ ಕೇಳಿದೆ. ಯಾರೋ ಬೇರೆ ಬಂದಿದ್ದಾರೆ ಅಂತ. ಅದೇ ಯಾಕೆ ಹೆಣ್ಮಕ್ಳು ಅಂತ ಗೊತ್ತಾಯ್ತು, ಈಗ ಗೊತ್ತಾತ್ರಿ. ಯಾಕಂದ್ರೆ ಇಲ್ಲಿ TV ಬರಲ್ರಿ ಮೇಡಮ್ ಅವರೇ? ಹೌದು, V1 ಬರಲ್ಲ, ಹಂಗಾಗಿ ಯಾರು ಅಂತ ಕೇಳಿದೆ. ಓಕೆ ಮೇಡಮ್ ಅವರೇ, ಪರವಾಗಿಲ್ಲಮ್ಮ. ಚೆನ್ನಾಗಿ ಬಿಡ್ರಿ ಮೇಡಮ್, ನಿಮ್ಮ ಹತ್ರ ಚೆನ್ನಾಗಿ ಆಯ್ತು. ನಾ ಮಾಡ್ತಾನೆ ಇರ್ತೀನಿ ಅವಾಗ. ಓಕೆ ಮಾ, ಇದೇ ತರ ಮಾಡ್ತಾ ಇರಿ ಆಯ್ತಾ? ಓಕೆ ಮೇಡಮ್ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು ಮಾ, ನಿಮಗೆ ಪರಿಸರ ದಿನಾಚರಣೆಯ ಶುಭಾಶಯಗಳು. ಹ್ಞೂನ್ರಿ ಮೇಡಮ್, ಓಕೆ. ನಿಮ್ಗೆ? ಥ್ಯಾಂಕ್ ಯು ಮಾ. ಓಕೆ, ಥ್ಯಾಂಕ್ ಯು. ಸೊ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀನಿ. ಆವಾಗಲೇ ಹೇಳ್ದಂಗೆ ಯಾರೆಲ್ಲ ಡಿಪ್ಲೊಮೊ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದೀರೋ, ಸೆಕೆಂಡ್ PU ಹಾಗೂ ITI ಮಾಡಿರೋ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಅದರ ಯುಟಿಲೈಸ್ನ ಪಡ್ಕೊಳ್ಳಿ, ಸರಿನಾ? ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ತುಂಬ ಖುಷಿ ಆಯಿತು, ತುಂಬ ಜನ ಇವತ್ತು ಕರೆ ಮಾಡಿ ತುಂಬ ಪ್ರೋತ್ಸಾಹ ನೀಡಿದ್ರಿ. ಸೊ ಇದೇ ಥರ ಕರೆ ಮಾಡ್ತಾ ಇರಿ, ನನ್ನ ಕಾರ್ಯಕ್ರಮನ ನೋಡ್ತಾ ಇರಿ. ನಮಸ್ತೆ ದಾವಣಗೆರೆ ವಿತ್ ಅರ್ಪಿತಾ ಕಾರ್ಯಕ್ರಮ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಇವತ್ತು ಮಾತ್ರ ಗಿಡಗಳು ಮರಗಳನ್ನ ನೆಡಬೇಡಿ, ಪ್ರತಿದಿನ ಇದನ್ನು ರೂಢಿಸ್ಕೊಳ್ಳಿ. ಯಾವಾಗ ಸಮಯ ಸಿಗುತ್ತೆ ಗಿಡಗಳನ್ನ ಮರಗಳನ್ನ ನೆಡುವಂಥ ಒಂದು ಕೆಲಸನ ಮಾಡಿ. ನಮಸ್ತೆ ದಾವಣಗೆರೆ, ಧನ್ಯವಾದಗಳು.